ವೆಲ್ಕಮ್ ಟು TNIT ಪಾಡ್ಕಾಸ್ಟ್ ಅಂಡ್ ನಮ್ಮ ಹೊಸ ಸೀರೀಸ್ ನಮ್ಮ ಸೆಲೆಬ್ರಿಟೀಸ್. ಇವತ್ತಿನ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ಇವರು. ಯಾಕೆಂದ್ರೆ ಇವರು ಒಂದು ಫೀಲ್ಡ್ ಅಲ್ಲ ಮಲ್ಟಿಪಲ್ ಫೀಲ್ಡ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡೆದಿದ್ದಾರೆ. 25 ವರ್ಷ ಇದೆ ಇಂಡಸ್ಟ್ರಿಯಲ್ಲಿ, ತುಂಬಾ ಹೆಸರು ಮಾಡಿದಂಥವ್ರು ಅಂಡ್ TNIT ಫೇಸ್ ಆಫ್ ದ ಇಯರ್ 2025. ಹೌದು, ನಾನು ಮಾತಾಡ್ತಾ ಇರೋದು ಕಲಾ ದೇಗುಲ ಶ್ರೀನಿವಾಸ್ ಅವ್ರ ಬಗ್ಗೆ. ಅವರು ಆಂಕರಿಂಗ್, ಆಕ್ಟಿಂಗ್, ಮ್ಯೂಸಿಕ್ ಡೈರೆಕ್ಷನ್, ಲಿರಿಕ್ಸ್ ಎಲ್ಲಾನು ಮಾಡಿದ್ದಾರೆ. ಹಾಗೆ ಇವರ ಒಂದು ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಇವಾಗ ಶ್ರೀನಿವಾಸನ ಹೆಸರು ಕಾಮನ್, ಹೌ ಡಿಡ್ ದಿಸ್ ಸರ್ ನೇಮ್ ಅಥವಾ ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ನಿಮ್ಮ ಹೆಸರಲ್ಲಿ ಇದೆಯಲ್ಲ ಕಲಾ ದೇಗುಲ, ಇದನ್ನ ಹೆಂಗೆ ಆ್ಯಡ್ ಮಾಡ್ಕೊಂಡ್ರಿ? ಇಲ್ಲ, ಆ್ಯಕ್ಚುಲಿ ನಾನು ಮಾಡ್ಕೊಂಡಿಲ್ಲ. ಸೊ ದಟ್ ಈಸ್ ರಾಂಗ್. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನ್ನ ಪ್ರೊಫೆಷನಿಗೆ ಬಂದಾಗ ನಾನು ಶ್ರೀನಿವಾಸ್ ಅಂತ ಅಷ್ಟೇ ಇದ್ದಿದ್ದು. ಆದರೆ ಜೊತೆಗೆ ನನಗೆ ವಾಟ್ ವಿ ಥಾಟ್ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನಾವು ಇದ್ರ ಮುಖಾಂತರ ಅನ್ನ ತಿಂತಾ ಇದ್ದೀವಿ ಆರ್ಟ್ ಫೀಲ್ಡಿಂದ. ಸೊ ನಾವೇನಾದರೂ ಸೊಸೈಟಿಗೆ ಮಾಡಬೇಕಲ್ವಾ ಅಂತ. ಬಿಕಾಸ್ ನಾವು ಯಾರನ್ನೋ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಇಟ್ ಈಸ್ ನಾಟ್ ಫೇರ್ ಎನಫ್, ರೈಟ್? ಸೊ ಅವಾಗ ನಾವು ಅಂದ್ಕೊಂಡ್ವಿ ಯಾಕೆ ನಾವೇ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಅವಾಗ ಹುಟ್ಕೊಂಡಂಥ ಸಂಸ್ಥೆ ಕಲಾ ದೇಗುಲ. ಸೊ ಆಲ್ಮೋಸ್ಟ್ ನನ್ನ ಜರ್ನಿ ಏನಾಗಿದೆ ಈಗ, ಐ ಆಮ್ ಸೆಲೆಬ್ರೇಟಿಂಗ್ ಮೈ 25th ಇಯರ್. ಸೊ ಅದ್ರ ಜೊತೆಗೆ ಅದು ಅದೇ ಥರ ಇದೆ. ಸೊ ಹಾಗಾಗಿ ನಾವು ಕಲಾ ದೇಗುಲ ಅಂತ ಸ್ಟಾರ್ಟ್ ಮಾಡಿದ್ವಾ. ಆ್ಯಂಡ್ ತುಂಬ ಜನ ಅದನ್ನೇ ಹೇಳ್ತಾ ಇದ್ರು, ನೀವು ಶ್ರೀನಿವಾಸ್ ಅಂತ ಮಾತ್ರ ಇರೋದ್ರಿಂದ ಮತ್ತು ಅದು ಎಲ್ಲ ಕಾಮನ್ ನೇಮ್ ಇದೆ, ಯಾಕೆ ಬೇರೆ ಏನಾದರೂ ಹೆಸರು ಇಡಬಾರ್ದು ಅಂತ. ಸಿ ಆಲ್ವೇಸ್ ಐ ರೆಸ್ಪೆಕ್ಟ್ ಮೈ ಪೇರೆಂಟ್ಸ್. ಸೊ ಹಾಗಾಗಿ ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಇಟ್ಟಿರೋ ಹೆಸರು ನಾನು ಚೇಂಜ್ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಸೊ ಆಟೋಮೆಟಿಕಲಿ ಆರ್ಗನೈಸೇಷನ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಕಲಾ ದೇಗುಲ ಶ್ರೀನಿವಾಸ್. ನಾನು ವೈ ನಾಟ್ ಫ್ರೀಯಾಗಿ ಪಬ್ಲಿಸಿಟಿ ಸಿಗ್ತಾ ಇದೆಯಲ್ಲ, ಕಾಮನ್ ಕೊನೆಗೆಲ್ಲ ಬ್ರ್ಯಾಂಡೇ ಆಗೋಯ್ತದು. ಎಕ್ಸಾಕ್ಟ್ಲಿ. ಇವಾಗ ನಿಮ್ಮ ಪರಿಚಯ ಎಲ್ರಿಗೂ ಇರೋದು ಕೂಡ ನಿಮ್ಮ ಸಂಸ್ಥೆಯಿಂದ. ಸೊ ನಿಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಮಾಡ್ತಿದ್ದೀರಾ? ಬೇಸಿಕಲಿ ಏನಂತ ಹೇಳಿದ್ರೆ, ವೆರಿ ಕ್ಲಿಯರ್ ಆಗಿ ಏನಂತ ಹೇಳಿದ್ರೆ, ನಾವು ಯಾರ ಹತ್ರನೂ ನಿಂತ್ಕೊಂಡು ಸ್ಪಾನ್ಸರ್ಶಿಪ್ ಅಂತ ಹೋಗೋದೇ ಇಲ್ಲ. ನಾನು, ನನ್ನ ಅಣ್ಣ, ನನ್ನ ಇಬ್ಬರು ಅಕ್ಕಂದಿರು. ಸೊ ನಾವು 4 ಜನ ಮಕ್ಕಳು ನಾವು, ಓಕೆನಾ? ಸೊ ನಾವು ಅಷ್ಟೂ ಜನ ವಿ ಆರ್ ಒಂದಲ್ಲ ಒಂದು ರೀತಿ ಆರ್ಟ್ ಫೀಲ್ಡಲ್ಲಿ ಇದ್ದೀವಿ. ಅಂದರೆ ಅವರೆಲ್ಲರೂ ಬರೀತಾರೆ ಆ್ಯಂಡ್ ದೇ ಸಪೋರ್ಟ್ ಮೀ ಲೈಕ್ ಎನಿಥಿಂಗ್. ಈ ಫೀಲ್ಡಿಗೆ ಬಂದಾಗಿರ್ಬೋದು ಎಲ್ಲ ಸ್ಟೇಜಲ್ಲೂ ದೇ ಸಪೋರ್ಟ್ ಮೀ. ಸೊ ಹಾಗಾಗಿ ನಾವೆಲ್ಲ ಡಿಸೈಡ್ ಮಾಡಿ ಇದೊಂದು ಸಂಸ್ಥೆ ಶುರು ಮಾಡಿದ್ಮೇಲೆ ನಾವೆಲ್ಲರೂ ನಮ್ಮಲ್ಲಿ ಏನು ಸೇವಿಂಗ್ಸ್ ಮಾಡೋಕ್ಕಾಗತ್ತೆ, ಸೊ ಆ ಸೇವಿಂಗ್ಸ್ನ ತೆಗೆದಿಡ್ತೀವಿ. ಸೊ ನಮ್ಗೆ ಯಾವಾಗ ಆಗುತ್ತೆ, ಈಗ ನಾವು ಯಾವತ್ತೂ ಏನು ಫಿಕ್ಸ್ಡ್ ಇಲ್ಲ, ಅಂದರೆ ವರ್ಷಕ್ಕೊಂದು ಪ್ರೋಗ್ರಾಮ್ ಮಾಡಬೇಕು, 2 ಪ್ರೋಗ್ರಾಮ್ ಮಾಡಬೇಕು, ಆ ಥರ ಇಲ್ಲ. ನಮಗೆ ಯಾವಾಗ ಅನಿಸುತ್ತೆ, ನಮ್ಮ ಹತ್ರ ಯಾವಾಗ ದುಡ್ಡಿದೆ, ಸೊ ವಿ ಸೆಲೆಬ್ರೇಟ್. ಸೊ ಅಲ್ಲೇನಂತ ಹೇಳಿದ್ರೆ ವಿ ಟೇಕ್ ಆಲ್ ಜಾನರ್. ಅಂದರೆ ಹಾಡಿದೆ, ಡಾನ್ಸ್ ಇದೆ ಆ್ಯಂಡ್ ಥಿಯೇಟರ್ ಇದೆ. ಸೊ ಸುಮಾರು ವಿಚಾರಗಳು, ಅಂದರೆ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಂದರೆ ನಾವು ಎಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್. ಬಿಕಾಸ್ ಕಲಾ ದೇಗುಲ ಅಂತ ಹೇಳಿದ್ರೆ ಎಲ್ಲ ಥರದ ಕಲಾವಿದರಿಗೂ ಒಂದು ಆಪರ್ಚುನಿಟಿ ಕೊಡಬೇಕು ಅನ್ನೋ ಉದ್ದೇಶ. ಸೊ ನಾನು ಅವಾಗಲೇ ನಿಮ್ಮ ಬಗ್ಗೆ ಕುತ್ಕೊಂಡು ಕೆಲವೊಂದು ವಿಷಯಗಳು ಓದೋದಿಗೆ ನಮಗೆ ಅರ್ಥ ಆಗಿದ್ದು, ನೀವು ಶುರು ಮಾಡಿದ್ದು ಮ್ಯೂಸಿಕ್ಕಿಂದ, ಬಟ್ ನಿಮ್ಮ ಚೈಲ್ಡ್ಹುಡ್ಡಿಂದ ಶುರು ಮಾಡೋಣ. ಸೊ ನೀವು ಹೇಳಿದ್ರಿ 4 ಜನ ಮಕ್ಕಳು ನೀವು ನಿಮ್ಮ ತಂದೆ ತಾಯಿಗೆ ಅಂತ. ಸೊ ನೀವು ಹುಟ್ಟಿದಲ್ಲಿ? ನಾನು ಪ್ರಾಪರ್ ಬ್ಯಾಂಗ್ಳೂರ್ನವನೇ. ಸೊ ಬಾರ್ನ್ ಅಂಡ್ ಬಾಟಮ್ ಬ್ಯಾಂಗ್ಳೂರನ್ನೇ. ಸೊ ಪಕ್ಕಾ ಬ್ಯಾಂಗ್ಳೂರಿಯನ್ ನಾನು. ಸೊ ಅದ್ರ ಬಗ್ಗೆ ಭಾಳ ಖುಷಿ ಇದೆ. ಆದರೆ ಕೋವಿಡಲ್ಲಿ ಮಾತ್ರ ಬೇಜಾರಾಯಿತು. ಯಾಕೆ ಗೊತ್ತಾ? ಸೊ ಕೋವಿಡ್ ಟೈಮಲ್ಲಿ ಎಲ್ಲರೂ ಅವ್ರವ್ರ ನೇಟಿವ್ ಪ್ಲೇಸ್ಗೆ ಹೊಡೋದ್ರು. ಆದರೆ ನಮಗೆ ಏನಪ್ಪ 4 ಗೋಡೆ ಊರು ಅಂದರೆ ಬೆಂಗಳೂರೇ ಅಷ್ಟೇ. ಅದು ಬಿಟ್ಟರೆ ಸೊ ಎಲ್ಲರೂ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಐ ಆಮ್ ಸೋ ಹ್ಯಾಪಿ. ಸಿ, ನನ್ನ ಅಪ್ಪ ಅಮ್ಮ ಬಂದು ದೇ ಆರ್ ಫ್ರಮ್ ಬೆಂಗಳೂರು ರೂರಲ್ ಪಾರ್ಟಿಗೆ, ಮಾಗಡಿ, ನಾವು ಇವಾಗೇನು ಕೆಂಪೇಗೌಡರ ಬಗ್ಗೆ ಮಾತಾಡ್ತೀವಲ್ಲ, ಸೊ ಅಲ್ಲಿಂದ ಬಂದವರು. ಆ್ಯಂಡ್ ಇಬ್ಬರು, ನನ್ನ ಅಪ್ಪ ಅಮ್ಮ ಇಬ್ಬರು ಕೂಡ ದೇ ಆರ್ ದ ಫಸ್ಟ್ ಟು ಕಮ್ ಟು ಬ್ಯಾಂಗ್ಳೂರ್. ಸೊ ಮದುವೆ ಆದಮೇಲೆ ಇಲ್ಲಿ ಸೆಟ್ಲ್ ಆದರು. ಅಂದರೆ ಅಪ್ಪ ಮುಂಚೆನೇ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದರು. ಅಪ್ಪ BWSSBನಲ್ಲಿ AE ಆಗಿ ಕೆಲಸ ಮಾಡಿದ್ದು, ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದು. ಸೊ ವೆಂಕಟಯ್ಯ ಅಂತ ಹೇಳಿ, ಈಸ್ ಅ ರಿಟೈರ್ಡ್. ಸೊ ಅಪ್ಪ ಬರೀತಾರೆ, ಅವ್ರದ್ದು ಸ್ವಲ್ಪ ಆರ್ಟ್ ಎಲ್ಲ ಹಿನ್ನೆಲೆ ಇದ್ದಿದ್ದರಿಂದ ನಮ್ಗೆ ಅದೆಲ್ಲ ಬಂದಿದೆ. ಸೊ ನನ್ನ ಚೈಲ್ಡ್ಹುಡ್ ಅಂತ ಹೇಳಿದ್ರೆ, ಕ್ಯಾನ್ ಯು ಬಿಲೀವ್, ಇವತ್ತು ನಾನೊಂದು 2-3 ಲಕ್ಷ 5 ಲಕ್ಷ ಜನ ಇರೋ ಸ್ಟೇಜ್ಗಳನ್ನು ಹ್ಯಾಂಡಲ್ ಮಾಡ್ತೀನಿ ಆಸ್ ಅನ್ ಆ್ಯಂಕರ್. ಬಟ್ ಐ ವಾಸ್ ಅ ವೆರಿ ಶೈ ಗೈ. ಸೊ ನೀವು ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಹೆದರ್ಕೊಂಡು ಅಥವಾ ಸ್ಟೇಜ್ ಮೇಲೆ ಬರೋದಕ್ಕೆ ಹೆದರ್ಕೋತಿದ್ರು, ಈಗ ಅಷ್ಟು ಜನಕ್ಕೆ ಯು ಆರ್ ಲೈಕ್ ಅನ್ ಐಡಲ್. ಐ ಥಿಂಕ್ ನಾನು ಕೂಡ ನಿಮ್ಮನ್ನ ಸ್ಟೇಜ್ ಮೇಲೆ ನೋಡಿದಾಗ ಐ ಅಡ್ಮೈರ್ಡ್. ಆಯ್ತಾ, ಹಿಂಗೆ ಮಾಡ್ತಾರಪ್ಪ ಇವರು, ಇಷ್ಟು ಈಸಿಲಿ ಎಷ್ಟು ಜನನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಐ ಥಿಂಕ್ ಸ್ಟೇಜ್ ಮೇಲೆ ಇದ್ದಾಗ ಇಟ್ಸ್ ಅ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಅಷ್ಟು ಜನ ನಿಮ್ಮ ಜೊತೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಬೈ ಚಾನ್ಸ್ ಯಾವ್ದಾದ್ರು ಈವೆಂಟಲ್ಲಿ ಆ್ಯಸ್ ಅನ್ ಆ್ಯಂಕರ್ ನೀವು 5,000+ ಈವೆಂಟ್ಸ್ ಮಾಡಿದ್ದೀರಾ, ಜಸ್ಟ್ ಕೀಪಿಂಗ್ ಔಟ್ ಆಫ್ ದ ಟಾಪಿಕ್. ಬಟ್ ಈವೆಂಟ್ ಅಂತ ಬಂದಾಗ ಅಷ್ಟು ಜನನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವಾಗ ಯಾವ್ದಾದ್ರು ಒಂದು ಸಿಚುವೇಶನ್ ನೀವು ಹೇಳಬೇಕು ಅಂದರೆ, ಪ್ರಾಬಬ್ಲಿ ಗೆಸ್ಟ್ ಲೇಟ್ ಆಗಿದ್ದಾರೆ,
ಅದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ಅಥವಾ ನಿಮ್ಗೆ ಏನೋ ಕ್ಲಾರಿಟಿ ಇಲ್ಲ ಏನಾಗ್ತಿದೆ ಅನ್ನೋದು, ಬಟ್ ಆಡಿಯನ್ಸ್ಗೆ ಏನಾಗ್ತಿದೆ ಅನ್ನೋದು ಗೊತ್ತೇ ಆಗ್ಬಾರ್ದು. ಈ ತರ ಸಿಚುವೇಶನ್ಗಳನ್ನ ಹೆಂಗ್ ಹ್ಯಾಂಡಲ್ ಮಾಡಿ? ಇಲ್ಲ ಅಂತ ತುಂಬಾ ಇದೆ ಖುಷಿ. ಏನಂದ್ರೆ ಒಂದು ಆಸ್ ನಾವು ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡಿರೋದ್ರಿಂದ ನಾನು ಬೇರೆ ಕಡೆ ಮಾಡಬೇಕಾದ್ರೆ ಚಾನಲ್ಸ್ ಅಲ್ಲೆಲ್ಲ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ನಾನು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಇಟ್ ವಾಸ್ ಅ ಲೈವ್ ಶೋ ಅದು. ಓಕೆ, 7 to 9 ಮೀಡಿಯಾದಲ್ಲಿ ಹ್ಯಾಪೆಂಡ್. ಇಟ್ಸ್ ಒಂಥರ ದೊಡ್ಡ ಮಿಸ್ಟ್ರಿ ಥರ ಅದಾಗಿದ್ದು ಪ್ರೋಗ್ರಾಮು. ಶುಭೋದಯ ಕರ್ನಾಟಕ ಅಂತ ದೂರದರ್ಶನ ಚಂದನದಲ್ಲಿ ಬರ್ತಾ ಇದ್ದು ಕಾರ್ಯಕ್ರಮ. ಸೊ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಗೆ ಲೈವ್, ಅದು ಗೆಸ್ಟ್ ಜೊತೆ ಕೂತ್ಕೊಳ್ಬೇಕು ಲೈವಲ್ಲಿ. ಸೊ ಉಪೇಂದ್ರ ಸರ್ ಏನಾಗ್ಬಿಟ್ಟಿದೆ, ಅವರು ನೆಲಮಂಗ್ಲ ಹತ್ರ ಇರೋ ಅವ್ರದ್ದು ರುಪೀಸೋ ಏನೋ ಅಲ್ಲಿಂದ ಬರಬೇಕಿತ್ತು. ಸೊ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ನಾವು ಆನ್ ಏರ್ 7ಗೆ ಹೋಗಲೇಬೇಕು. ಲೈವ್ ಅಂದ್ರೆ ನಾವು ವಿತ್ ಗೆಸ್ಟೇ ಲೈವ್ ಸ್ಟಾರ್ಟ್ ಮಾಡೋದು, ನಾಟ್ ಏನೋ ಮಧ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಆ ಥರ ಎಲ್ಲ ಇಲ್ಲವೇ ಇಲ್ಲ ಕಾನ್ಸೆಪ್ಟು. ಸೊ ನಮಗೆ ಇಮೇಜ್ನಲ್ಲಿ ಹೇಳ್ತಾ ಇದ್ದಾರೆ ಲೈಕ್ ಅಂದರೆ ಲೇಟ್ ಆಗಿದೆಯಂತೆ, ಅವ್ರು ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಹ್ಯಾಂಡಲ್, ಸೊ ನೌ ಯು ಹ್ಯಾವ್ ಟು ಪ್ರೂವ್ ಯುವರ್ ಸೆಲ್ಫ್ ಹೌ ಪ್ರೊಫೆಷ್ನಲ್ ಯು ಆರ್ ಅಂತ. ಸೊ ನಮಗದು ಒಂದು ದೊಡ್ಡ ಚಾಲೆಂಜ್ ಆಯಿತಾ. ಸರಿ, ಕೊನೆಗೆ ಏನಂತ ಹೇಳಿದ್ರೆ ನಾವು ಜೊತೆನಲ್ಲಿದ್ದ ಇನ್ನೊಬ್ಬರು ಆ್ಯಂಕರು ಜೊತೆಯಲ್ಲಿ ನಾವು ಬೇರೆ ಬೇರೆ ಟಾಪಿಕ್ಗಳನ್ನ ತೊಗೊಂಡು ಮ್ಯಾನೇಜ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಸರ್ ಉಪೇಂದ್ರ ಅವ್ರು ಬಂದರು ಅಂತ ಗೊತ್ತಾಗಿದ ತಕ್ಷಣ ನಾನು ವಾಟ್ ಐ ಪ್ಲ್ಯಾಂಡ್ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯನ್ನು ನೋಡಬೇಕಾದ್ರೆ ಎಲ್ಲ ಒಂದೇ ರೀತಿಯಾದ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದವ್ರನ್ನ ಇಲ್ಲ, ನಾನು ಬೇರೆ ಅಂತ ತೋರಿಸಿದ್ದು ಉಪೇಂದ್ರ ಅವರು. ಸೊ ಹಾಗಾಗಿ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತ ಹೇಳಿದವರು. ಸೊ ಆ ಥರ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮದ ಲೈವ್ ಶೋಗೆ ಕೂಡ ತುಂಬ ಡಿಫ್ರೆಂಟ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಅವ್ರು ಆನ್ ಟೈಮ್ ಬಂದಿಲ್ಲ, ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನನ್ನದು ದೆನ್ ರಿಯಲ್ ಸ್ಟಾರ್ ಉಪೇಂದ್ರ ಬರ್ತಾ ಇದ್ದಾರೆ ನೋಡಿ ಇವಾಗ ಅಂತ ಹೇಳಿಬಿಟ್ಟು. ಅಂದರೆ ಇಡೀ ಅವ್ರು ಒಂದು 15-20 ಮಿನಿಟ್ಸ್ ಏನಿತ್ತಲ್ಲ ಅದಷ್ಟನ್ನು ಬೇರೆ ಟಾಪಿಕ್ ಮೇಲೆ ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಅವರು ಪರ್ಪಸ್ಫುಲ್ಲಿನೇ ಈ ಶೋಗೆ ಅವರ ವಿಭಿನ್ನತೆ ತೋರಿಸ್ಬೇಕು ಅಂತ ಹೇಳಿ ಹೀಗೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಹಂಗೆ ಮ್ಯಾನೇಜ್ ಮಾಡಿದ್ದು. ಬಟ್ ನೋಬಡಿ ಕೂಡ ಮೇಕ್ಔಟ್. ಇವತ್ತು ನೀವು ಹೇಳೋವರೆಗೂ ಪ್ರಾಬಬ್ಲಿ ಆ ಶೋ ನೋಡಿದವ್ರಿಗೂ ಗೊತ್ತಿರಲ್ಲ ಈ ಥರ ಎಲ್ಲ ಆಯಿತು. ಗೊತ್ತಿಲ್ಲ ಅಂದರೆ ಆ್ಯಸ್ ಅನ್ ಆ್ಯಂಕರ್ ಅಥವಾ ಒಂದು ಪ್ರೊಫೆಷ್ನಲ್ ಆಗಿ ಅಥವಾ ಒಂದು ಜರ್ನಲಿಸ್ಟ್ ಆಗಿ ಅಥವಾ ಯಾವುದೇ ಕ್ಯಾಟಗರಿಯಲ್ಲಿ ಬಿಹೈಂಡ್ ದ ಸೀನ್ ಏನು ನಡೆಯುತ್ತೆ ಅನ್ನೋದು ಜನ ಗೊತ್ತೇ ಆಗಲ್ಲ. ಕ್ಯಾಮ್ರಾ ಮುಂದೆ ನಡೆಯೋದು ಮಾತ್ರ ಗೊತ್ತಿರುತ್ತೆ. ಎಸ್, ನಾನು ಖುಷಿ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು. ನಾನು ತುಂಬ ಕಡೆ ಇದನ್ನು ಹೇಳ್ತಾನೆ ಇರ್ತೀನಿ. ನಮಗೆ ಏನಾಗುತ್ತೆ ಬೀಯಿಂಗ್ ಎನ್ ಆ್ಯಂಕರ್ಸ್, ಇವನ್ ನೀನು ಇವಾಗ ಈ ಫೀಲ್ಡಿಗೆ ಬರ್ತಾ ಇರೋದ್ರಿಂದ ಇವನ್ ಯುಲ್ ಬಿ ಫೇಸಿಂಗ್ ಲಾಟ್ ಆಫ್ ಥಿಂಗ್ಸ್. ಸೊ ಇದು ನಿಂಗೂ ಇದೊಂದು ಲೆಸನ್ನು. ಸೊ ನಾನು ಒಂದು ಇವೆಂಟಲ್ಲಿ ಏನಾಯಿತು, ದಟ್ ವಾಸ್ ಅ ಲೈವ್. ನಾನು ಆಡಿಯನ್ಸ್ ಜೊತೆ ಐ ಕಾಂಟ್ಯಾಕ್ಟ್ ಆಗಬೇಕು. ಸೊ ಹಿಂದೆಗಡೆ ಆರ್ಗನೈಸರ್ಸು ಪ್ರೆಷರ್ ಇರುತ್ತೆ. ಸೊ ಇಷ್ಟಾದರೂ ಕೂಡ ವಿ ಶುಡ್ ಕಮ್ ಅಪ್ ವಿತ್ ಅ ಬಿಗ್ ಸ್ಮೈಲ್. ಸೊ ನನಗೆ ತುಂಬ ಪ್ರೆಷರ್ ಕೊಟ್ಟಿದ್ರಾ. ಸೊ ಸ್ಟೇಜ್ ಮೇಲೆ ಒಂದು ಸಣ್ಣ ಹುಡುಗ ಪರ್ಫಾರ್ಮ್ ಮಾಡಬೇಕಿತ್ತು, ನಾನು ಅವನ್ನ ಇಂಟ್ರೊಡ್ಯೂಸ್ ಮಾಡಿ ಬರಬೇಕಿತ್ತು. ಸೊ ನಾನು ಆ ಟೆನ್ಷನಲ್ಲಿ ಕಂಪ್ಲೀಟ್ಲಿ ಐ ವಾಸ್ ಮೆಸ್ಸಿ. ಸೊ ನಾನು ಹೋಗ್ಬಿಟ್ಟು ಏನು ಹೇಳ್ಬಿಟ್ಟಿದ್ದೀನಿ, ಸೊ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು, ಸೊ ಆ್ಯಂಡ್ ಸೊ ಅಂತ ಹೇಳ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾನು ಒಂದು ಸ್ಟೆಪ್ ಒಳಗಡೆ ಬರ್ತಾ ಇದ್ದೀನಿ, ಮೈ ಗುಡ್ನೆಸ್, ಅಯ್ಯಯ್ಯೋ ನಾನು ತಪ್ಪು ಹೇಳ್ಬಿಟ್ನಲ್ವಾ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಸ್ಲೋಗನ್ ಅದೇನು ಸ್ಟೇಟ್ಮೆಂಟ್ ಇರೋದು ಅಂತಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೊ ನಾವು ಉಲ್ಟಾ ಹೇಳ್ಬಿಟ್ಟಿದ್ದೀನಿ. ಸೊ ದೆನ್ ಫೈನಲಿ ಓ ಮೈ ಗಾಡ್ ಏನು ಮಾಡೋದು ಅಂತ ಅಂದ್ಕೊಂಡು ದೆನ್ ಫೈನಲಿ ಓಕೆ ಅಪ್ಪ ಅಂತ ಅಂದ್ಬಿಟ್ಟು ಕಾಮ್ ಡೌನ್ ಅಂತ ನನ್ನನ್ನೇ ಅಂದ್ಕೊಂಡು ನಾನು ನೆಕ್ಸ್ಟ್ ಸ್ಟೇಜಿಗೆ ಹೋದ್ಮೇಲೆ ನಾನು ಆಡಿಯನ್ಸ್ನ ಅಡ್ರೆಸ್ ಮಾಡಿದೆ. ಹೌದು, ಕಾರ್ಯಕ್ರಮ ನೋಡೇನೋ ಎಂಜಾಯ್ ಮಾಡಿಬಿಡ್ತೀರ ನೀವೆಲ್ಲ, ಆದರೆ ನಿಜವಾಗ್ಲೂ ಒಬ್ಬ ಆ್ಯಂಕರ್ ಎಫರ್ಟ್ ಎಷ್ಟಿರುತ್ತೆ ಅಂತ ಗೊತ್ತಾ ನಿಮಗೆ? ಆ್ಯಂಕರ್ ಮಾತಾಡೋದು ನೀವು ನಿಜವಾಗ್ಲೂ ಕೇಳಿಸ್ಕೊಳ್ತೀರಾ? ಸೊ ನಾನು ಮಾತಾಡಿದ್ದು ಯಾರಾದರೂ ಕೇಳಿಸ್ಕೊಂಡ್ರಾ ಅಂತ? ಎಲ್ಲರೂ ಕೇಳಿಸ್ಕೊಂಡು ಹೀಗೆಲ್ಲ ಮಾಡಿದರು. ಹೌದಾ, ನಾನು ನಿಜವಾಗ್ಲೂ ಏನು ಹೇಳಿದೆ ಗೊತ್ತಾ ಅಂತ ಹೇಳಿ ಮತ್ತೆ ಐ ರಿಪೀಟೆಡ್ ದ ರಾಂಗ್ ಸೆಂಟೆನ್ಸ್. ಅದಕ್ಕೆ ಅವಾಗೆಲ್ಲ ಜನ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರು ಅಬ್ಸರ್ವ್ ಮಾಡಿದಿಲ್ಲ ಅಂದ್ರೆ ನಿಮ್ ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದ್ರೆ ಅವ್ರನ್ನೇ ಮರಳಿಸಂಗಿತ್ತು. ದಟ್ಸ್ ವಾಟ್. ಅಂದರೆ ಆ್ಯಂಕರ್ಸ್ಗೆ ಅದು ಬೇಕು, ಅಂದರೆ ಅದೇ ಆಗಬಾರ್ದು, ಬಟ್ ಎಲ್ಲೋ ಗೊತ್ತಿಲ್ಲ, ಬಿಕಾಸ್ ಮಿಸ್ಟೇಕ್ ಹ್ಯಾಪನ್ಸ್. ಸೊ ಅವಾಗೇನಂದರೆ ಕೊನೆಗೆ ನಾನು ಇಲ್ಲ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೋಸ್ಕರನೇ ನಾನು ಈ ಥರ ಹೇಳಿ ಹೋಗಿದ್ದೆ. ಸೊ ನೋಡಿದ್ರಾ ನನ್ನನ್ನು ಯಾರೂ ಕೇಳಿಸ್ಕೊಳ್ತಾನಿಲ್ಲ, ಎಷ್ಟು ಹಾರ್ಡ್ ವರ್ಕ್ ಇರುತ್ತಲ್ಲ, ನನಗೂ ಒಂದು ಚಪ್ಪಾಳೆ ಹೊಡಿರಿ ಅಂತ ಹೇಳಿಬಿಟ್ಟು ಸೊ ದೆನ್ ಕರೆಕ್ಟ್ ಸ್ಟೇಟ್ಮೆಂಟ್ ಹೇಳಿ ಅವನ್ನ ಅಪ್ರಿಷಿಯೇಟ್ ಮಾಡಿ ಆ ಹುಡುಗನ್ನ. ದೆನ್ ಐ ಕಂಟಿನ್ಯೂಡ್ ಮೈ ಶೋ. ಯಪ್ಪ, ಸೊ ನಾವು ಕಲಿಯೋದಕ್ಕೆ ಎಷ್ಟೋ ಇರುತ್ತೆ. ವಿಲ್ ಗೆಟ್ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್. ಸೊ ನೀವು ಹೇಳ್ತಿದ್ರಿ ನಿಮ್ಮ ತಂದೆ ಕೂಡ ಆರ್ಟ್ ಫೀಲ್ಡಲ್ಲಿ ಇದ್ರು ಅಂತ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಜನ ಆರ್ಟ್ ಫೀಲ್ಡಲ್ಲಿ ಇದ್ದಾರೆ ಅನ್ನೋದು ಕೂಡ ನೀವು ಅಡ್ರೆಸ್ ಮಾಡಿದ್ರಿ ಯಾವಾಗಲೇ. ಹೌದು, ಅಂದರೆ ಅಪ್ಪ ಏನಂತ ಹೇಳಿದ್ರೆ ಅಪ್ಪಂಗೆ ತುಂಬ ಆಸಕ್ತಿ ಇತ್ತಂತೆ ಈ ಆರ್ಟ್ ಫೀಲ್ಡಿಗೆ ಬರೋಕ್ಕೆ. ಬಟ್ ಅವ್ರ ಸರ್ ಒಬ್ಬರು ಹೇಳಿದ್ರಂತೆ, ನೋಡಪ್ಪ ನಿನಗೆ ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಅದು ಊಟಕ್ಕೆ ಉಪ್ಪಿನಕಾಯಿ ಥರ ಇರಬೇಕು. ಸೊ ಫಸ್ಟ್ ಬಿಲ್ಡ್ ಯುವರ್ ಕೆರಿಯರ್, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋ. ಆ್ಯಂಡ್ ಹಿಂದೆ ಎಲ್ಲ ಏನಂದರೆ ಗೌರ್ಮೆಂಟ್ ಜಾಬ್ ಇರಬೇಕು, ಅಂದರೆ ಯುಲ್ ಬಿ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಅಂತ.
ಸೊ ಹಾಗಾಗಿ ಅಪ್ಪ ಪಾಪ ಅವ್ರು ಸೀರಿಯಸ್ ಆಗಿ ಹೇಳಿದಾಗ ಅದನ್ನೇ ಫಾಲೋ ಮಾಡಿದ್ದು. ಸೊ ಹಾಗಾಗಿ ಅಪ್ಪ ಏನಂದರೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಅವ್ರು ಬರೀತಾ ಇದ್ರು. ಸೊ ಅವ್ರದ್ದೊಂದು ಕವನ ಸಂಕಲನ ಕುಸುಮ ಗುಚ್ಛ ಅಂತ ಹೇಳಿ ಅದು ರಿಲೀಸ್ ಆಗಿದೆ. ಬಟ್ ಹಿ ವಾಸ್ ನಾಟ್ ಮಚ್ ಇನ್ ಟು ದಟ್. ಬಟ್ ಅವರು ಸ್ಕೂಲು ಕಾಲೇಜಲ್ಲೆಲ್ಲ ಫ್ಯಾನ್ಸಿ ಡ್ರೆಸ್ಸು ಅಥವಾ ಡ್ರಾಮಾದಲ್ಲೆಲ್ಲ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳೆಲ್ಲ ಮಾಡಿದ್ರಂತೆ. ಬಟ್ ಅದು ಮೇ ಬಿ ನಮಗೆ ಜೆನೆಟಿಕ್ ಆಗಿ ಬಂದಿರೋದು, ನಾನು ಅದನ್ನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇನ್ಫ್ಯಾಕ್ಟ್ ನಾನು ಈ ಪ್ರೊಫೆಷನಿಗೆ ಬರ್ತೀನಿ ಅಂದಾಗ ಅಯ್ಯೋ ಅಪ್ಪ ಬೈದಿದ್ದಾರೆ ಅಂದ್ರೆ ಅಷ್ಟಿಷ್ಟಲ್ಲ. ಆ್ಯಕ್ಚುಲಿ ಅವ್ರು ಫಸ್ಟ್ ಸಪೋರ್ಟೇ ಮಾಡಿರಲಿಲ್ಲ ಆಯಿತಾ. ನನ್ನ ಸ್ಕೂಲಿಂಗ್ ಆ್ಯಂಡ್ ಕಾಲೇಜಿಂಗ್ ಸ್ಕೂಲ್ ಟೈಮಲ್ಲೇ ನನಗೆ ಯಾವುದೊಂದು ಸೀರಿಯಲ್ದು ಆಫರ್ ಬಂದಿತ್ತು. ಸೊ ನಾನು ಕೇಳಿದೆ, ನಾನು ಅಪ್ಪನ ಅಣ್ಣ ಅಂತ ಮಾತಾಡ್ಸೋದು, ಅಣ್ಣ ನಾನು ಹೋಗ್ಬೋದಾ ಹಿಂಗೆ ಅಂತ. ಅವ್ರು ಅದಕ್ಕೆ ಅವಾಗ ಅಂದರು, ಫಸ್ಟ್ ನೋಡು ನಿನ್ನ ಲೈಫ್ನ ನೀನೇನು ಮಾಡಬೇಕಿದೆ ಅದನ್ನು ರೂಪಿಸ್ಕೋ, ಇದೆಲ್ಲ ನಿನಗೆ ಯಾವುದೋ ಹೊಟ್ಟೆ ತುಂಬಿಸೋದಿಲ್ಲ, ಸೊ ದಯವಿಟ್ಟು ಓದು ಚೆನ್ನಾಗಿ ಅಂತ ಹೇಳಿದ್ರು. ಸೊ ಈಗ ಅಪ್ಪ ಹೇಳಿದ್ಮೇಲೆ ನಾನು ಏನು ರಿಯಾಕ್ಟ್ ಮಾಡೋ ಹಂಗಿಲ್ವಲ್ಲ. ಇಲ್ಲಾಂದರೆ ಮೇ ಬಿ ಐ ವುಡ್ ಅದೇ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಅವಾಗಲೇ ಬಂದಿರ್ತಿದ್ನೇನೋ ಗೊತ್ತಿಲ್ಲ. ಬಟ್ ಅವಾಗ ನಾನು ಐ ವಾಸ್ ಸೀರಿಯಸ್ ಇನ್ ಟು ದ ಸ್ಟಡೀಸ್. ಬಟ್ ಅಂದರೆ ಸಿಕ್ಕಾಬಡೆ ಶೈ ನೇಚರು, ನಾನು ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಆ ಥರನೇ ಅಂದರೆ ನಾನು ನನ್ನದೇ ಆದಂಥ ಒಂದು ಸರ್ಕಲಲ್ಲಿ ಮಾತ್ರ ಇರ್ತಾ ಇದ್ದೆ. ಬಟ್ ಅವಾಗಲಿಂದನೂ ಏನಂತ ಹೇಳಿದ್ರೆ ಐ ವಾಸ್ ಇನ್ ಟು ಮ್ಯೂಸಿಕ್, ಅಂದರೆ ಎಲ್ಲೂ ಕಲಿದೇ ಇದ್ರೂ ಕೂಡ ಹಾಡ್ತಾ ಇದ್ದೆ. ಆಮೇಲೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಸೊ ಪೇಂಟಿಂಗು ಇದೆಲ್ಲ ನಮ್ಮ ಮನೇಲಿ ಎಲ್ಲರೂ ಅದೇ ಥರನೇ. ಯಾರು ನಾವು ನಾಟ್ ಬೀನ್ ಟು ದ ಕ್ಲಾಸಸ್, ಬಟ್ ನಾವೆಲ್ಲನೂ ಮಾಡ್ತಾ ಇದ್ವಿ. ಸೊ ನೀವು ಮ್ಯೂಸಿಕ್ ಅಂತ ಹೇಳಿದ್ರಿ, ನಿಮ್ಮ ಮತ್ತು ಮ್ಯೂಸಿಕ್ಕಿನ ಸಂಬಂಧ ಹಿಂಗೆ ಶುರುವಾಯಿತು? ನಿಮಗೆ ಯಾವಾಗ ಅನ್ನಿಸ್ತು ದಟ್ ನಂಗೆ ಮ್ಯೂಸಿಕ್ ಎಲ್ಲೋ ಎಳಿಯತ್ತೆ ಅಂತ? ಬಿಕಾಸ್ ನೀವು ಶುರು ಮಾಡ್ಕೊಂಡಿದ್ದೆ ಮ್ಯೂಸಿಕ್ಕಿಂದ. ಹೌದು. ನಾನು ಈ ವಿಚಾರಕ್ಕೆ ನಾನು ಒಂದಿಬ್ಬರು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಫಸ್ಟ್ಲಿ ನನ್ನ ಅಕ್ಕಂದಿರಿಬ್ಬರು ಲಲಿತಾ ಆ್ಯಂಡ್ ಭಾರತಿ, ಅವರು ಕರ್ನಾಟಿಕ್ ಕ್ಲಾಸಿಕಲ್ ಕಲಿತಾ ಇದ್ರು. ಸೊ ನಾನು ಅವ್ರ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೆ. ಸೊ ಅದು ಎಲ್ಲೋ ನನಗೆ ಒಂದು ಕಡೆ ಪ್ರಿಕ್ ಮಾಡ್ತಾ ಇತ್ತು. ದೆನ್ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ನನ್ನ ಅಕ್ಕಂದಿರಿಗೆ ಹೊರಗಡೆ ಎಲ್ಲೋ ಸಿಕ್ಕಿದ್ನಂತೆ. ಅವನು ನಾವು ಸ್ಕೂಲಲ್ಲೆಲ್ಲ ಹಾಡ್ತಾ ಇದ್ವಿ, ಗ್ರೂಪ್ ಸಾಂಗು, ಆ ಗ್ರೂಪಲ್ಲಿ ಟೀಮ್ ಇರುತ್ತಲ್ವ ಸ್ಕೂಲಲ್ಲೆಲ್ಲ, ಅದ್ರಲ್ಲಿ ಹಾಡ್ತಾ ಇದ್ದೆ. ಸೊ ಅವಾಗ ಅದಕ್ಕೆ ಅವನು ಹೇಳೋದಂತೆ ನಾನು ಹೀಗೆ ಒಬ್ಬರು ಗುರುಗಳ ಹತ್ರ ಸೇರ್ಕೊಂಡಿದ್ದೀನಿ, ಅವನಿಗೂ ಹೇಳಿ ಸೊ ಜಾಯ್ನ್ ಆಗೋದಿದ್ರೆ ಅಂತ. ಅವಾಗ ನನ್ನ ಅಕ್ಕಂದಿರು ಬಂದು ನನ್ನ ಹತ್ರ ಹೇಳಿದಾಗ, ಸೊ ಅಲ್ಲಿಂದ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕು. ಸೊ ಸುಗಮ ಸಂಗೀತದಲ್ಲಿ ತುಂಬ ದೊಡ್ಡ ಹೆಸರು, ನನ್ನ ನೆಚ್ಚಿನ ಗುರುಗಳು ಮ್ಯೂಸಿಕ್ ಡೈರೆಕ್ಟರು ಆ್ಯಂಡ್ ಪ್ಲಸ್ ಹಿ ವಾಸ್ ಎ ವಂಡರ್ಫುಲ್ ಆರ್ಗನೈಸರು, GV ಅತ್ರಿ ಅಂತ. ಈಸ್ ನೋ ಮೋರ್. ಸೊ ಅವರ ಸಂಸ್ಥೆಗೆ, ಸಂಗೀತ ಗಂಗಾ ಅನ್ನೋ ಸಂಸ್ಥೆಗೆ ಸೇರಿದಾಗ ನನಗೆ ಅಲ್ಲಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್, ಯು ವೋಂಟ್ ಬಿಲೀವ್ ಖುಷಿ, ನಾನು ಅಲ್ಲಿ ಗಮನಿಸಿದಾಗ ತುಂಬ ಜನನ ಮೈ ಗುಡ್ನೆಸ್, ನಾನು ಮಾತ್ರ ಯಾಕೆ ಇಷ್ಟೊಂದು ಶೈ, ಇವರೆಲ್ಲರೂ ಇಷ್ಟೊಂದು ಬೋಲ್ಡ್ ಆಗಿದಾರಲ್ಲ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಸೊ ಅಲ್ಲಿ ನಾನು ಓಪನ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆದೆ. ಸೊ ದೆನ್ ನನ್ನ ಗುರುಗಳು ಏನು ವೆರಿ ಯಂಗ್ ಏಜಲ್ಲಿ ಹಿ ವಾಸ್ ಸೋ ಕ್ರಿಯೇಟಿವ್ ಆ್ಯಂಡ್ ಹಿ ಡಿಡ್ ಮೆನಿ ವಂಡರ್ಸ್. ಆ್ಯಂಡ್ ಇವತ್ತು ಸುಗಮ ಸಂಗೀತದಲ್ಲಿ ತುಂಬ ಪ್ರಥಮಗಳನ್ನು ಮಾಡಿರುವಂಥ ದ ಓನ್ಲಿ ಗುರುಗಳು ಅಂತ ಹೇಳಿದ್ರೆ ಅದು GV ಅತ್ರಿ. ಸೊ ಅವರು ನನಗೆ ದಾರಿ ತೋರಿಸಿದ್ದು, ಅವರು ನನಗೆ ಕಾನ್ಫಿಡೆನ್ಸ್ ತುಂಬಿದ್ದು. ಆ್ಯಂಡ್ ಇವತ್ತು ನಾನೇನಾದರೂ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂದರೆ ಅದು ಅವ್ರದ್ದೇ ಆಶೀರ್ವಾದ. ಅಲ್ಲ, ಐ ಥಿಂಕ್ ಈಗ ಬರುತ್ತಿರೋಂಥ ಫ್ಯೂಚರ್ ಜನ್ರೇಷನಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ? ಸೇಯಿಂಗ್ ದಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಾ, ಅಥವಾ ಎಜುಕೇಷನ್ನ ಫೋಕಸ್ ಮಾಡಬೇಕಾ, ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು? ಆ್ಯಂಡ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದು ಹೇಗೆ ಅಂತ? ಓಕೆ, ಇಲ್ಲ, ನಾನು ಏನಂದರೆ ನನ್ನ ಅಪ್ಪನ ಹತ್ರ ಇದೇ ವಿಷಯ ವಾದ ಮಾಡಿದ್ದೆ. ನೋಡಿಯಪ್ಪ, ನಿಮ್ಮ ಕಾಲ ಬೇರೆ, ಇವಾಗಿಂದೇ ಬೇರೆ ಇದೆ. ಆ್ಯಂಡ್ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಯಾವ ಟೈಮಲ್ಲೂ ನಿಮ್ಮ ಮುಂದೆ ಬಂದು ಹಿಂಗೆ ಕೈ ಇಟ್ಕೊಳ್ಳಲ್ಲ. ಅಂದರೆ ನನಗೆ ಫೀಸ್ಗೋ ಇನ್ನೇನಕ್ಕೋ ದುಡ್ಡು ಬೇಕು ಅಂತ. ಸೊ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ಪ್ರಾಮಿಸ್ ಫ್ರಮ್ ಮೈ ಎಂಡ್ ಅಂತ. ಸೊ ಅದಕ್ಕೆ ಹೌದಾ ಬರಲ್ವಾ, ಹಾಗಿದ್ರೆ ಕೇಳೋದೇ ಇಲ್ವಾ ನೀನು, ಅದು ಇದು ಅಂತ ಹೇಳಿದ್ರು. ಇಲ್ಲ ನೀವೇ ನೋಡಿಯಪ್ಪ ಅಂತ ಹೇಳಿದೆ. ಸೊ ನಾನು ಅವತ್ತೇನು ಮಾತಾಡಿದ್ದೆ, ಟಿಲ್ ಡೇಟ್ ಐಮ್ ಲೈಕ್ ದ್ಯಾಟ್. ಓಕೆ, ಬಟ್ ಇದು ಬಿಕಾಸ್ ಆಫ್ ಆರ್ಟ್. ನಾನು ಅದನ್ನೇ ಕಾನ್ಫಿಡೆನ್ಸ್ ಆಗಿ ಹೇಳೋದೇನಂತ ಹೇಳಿದ್ರೆ, ಒಂದು ಹೌದು ಅಕಾಡೆಮಿಕಲಿ ಅಟ್ಲೀಸ್ಟ್ 1 ಡಿಗ್ರಿ ಬೇಕಿದೆ. ಬಿಕಾಸ್ ನೀವು ಎಲ್ಲೇ ಹೋದರೂ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕಾದಾಗ ನಾನು ಬರೀ ಈ ಥರ ಆ್ಯಕ್ಟಿವ್ ಆಗಿದ್ದೀನಿ, ನನ್ನ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ, ದಟ್ ಡಸಂಟ್ ವರ್ಕ್ ಇವತ್ತಿನ ಸೆನಾರಿಯೋ. ಸೊ ಹಾಗಾಗಿ ಎನಿ ಡಿಗ್ರಿ ಯುಡು ಮಾಡಿ ಅದನ್ನು, ಅದ್ರ ಜೊತೆಗೆ ಯು ಫೋಕಸ್ ಆನ್ ದಿಸ್ ವಾಟ್ ಎವರ್ ಯು ವಾಂಟ್. ಆ್ಯಂಡ್ ನಾನು ಹೇಳ್ತೀನಿ ಫಾರ್ ಶ್ಯೂರ್, ಯಾರೆಲ್ಲರೂ ಎಪಿಸೋಡ್ ನೋಡ್ತಾ ಇದ್ದೀರಾ, 100% ಒಬ್ಬ ಫ್ರೀಲಾನ್ಸರ್ ಆಗಿ ಇಡೀ ನಿಮ್ಮ ಬದುಕನ್ನು ಸರ್ವೈವ್ ಆಗೋದ ರೀತಿ ಅಲ್ಲ, ಲ್ಯಾವಿಶ್ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಬಟ್ ದಟ್ ಡಿಪೆಂಡ್ಸ್ ಆನ್ ಯು, ಹೌ ಯು ಆರ್ ಗೋಯಿಂಗ್ ಟು ಶೇಪ್ ಯುವರ್ ಸೆಲ್ಫ್. ಖಂಡಿತವಾಗ್ಲೂ ಯಾವುದೇ ಒಂದು ಫೀಲ್ಡಲ್ಲಿ ನಾವು ಸರ್ವೈವ್ ಆಗಬೇಕು ಅಂದಾಗ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಪ್ರತಿದಿನ ಸೇಮ್ ಇರಲ್ಲ. ಸೊ ಒಂದು ಸಿಚುವೇಶನ್ ಯಾವತ್ತಾದ್ರೂ ನಿಮಗೆ ಅನಿಸಿದ್ಯಾ, ಯಪ್ಪ ಈ ಒಂದು ಡೆಸಿಷನ್ ತಗೊಂಡು ತಪ್ಪು ಮಾಡಿದೆ, ನಾನು ಒಂದು ಹೆಜ್ಜೆ ಹಿಂದೆ ಹೊಟ್ಟೋಗ್ಬಿಡ್ಬೇಕು ಅನ್ನೋ ಥರ ಏನಾದ್ರು? ಅಯ್ಯೋ, ಅದಕ್ಕೆ ಖುಷಿ ನೀನೇ ಬೈಕೊಳ್ತೀಯ ಫಸ್ಟು.
ಯಾಕೆ ಗೊತ್ತಾ, ನನಗೆ ತುಂಬ ಕಡೆ ಮಾತಾಡ್ತಾ ಇರ್ತೀನಿ, ಹೇಳ್ತಿರ್ತೀನಿ. ಸೊ ಅವಾಗ ತುಂಬ ಜನ ಬೇಜಾರು ಮಾಡ್ಕೊಳ್ಳೋದು ಯಾರು ಗೊತ್ತಾ, ಫಸ್ಟು ಹೆಣ್ಮಕ್ಳೇ. ಸೊ ನಾನು ಈ ಪ್ರೊಫೆಷನಿಗೆ ಬಂದಾಗ ಮೈ ಗುಡ್ನೆಸ್ ಏನಪ್ಪ ಇದು, ಓಕೆ ಫೈನ್, ಸಿ ದ ನೇಚರ್ ಇಟ್ ಸೆಲ್ಫ್ ಈಸ್ ಲೈಕ್ ದಟ್. ಅಂದರೆ ಹೆಣ್ಣು ಮಕ್ಕಳನ್ನ ಗೌರವಿಸೋದು, ಹೆಣ್ಣು ಮಕ್ಕಳಿಗೆ ಪ್ರಿಫರೆನ್ಸ್ ಕೊಟ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮಕ್ಕೆ ಕರೆಸೋದು ಅದೆಲ್ಲ ಫೈನ್. ಬಟ್ ನಾವು ಅಷ್ಟೇ ಟ್ಯಾಲೆಂಟ್ ಇದ್ದೀವಲ್ವಾ. ಸಿ ಇವಾಗ ಖುಷಿಯನ್ನು ನೋಡೋಕ್ಕೆ ತುಂಬ ಜನ ಗಂಡ್ಮಕ್ಳು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಶ್ರೀನಿವಾಸ್ನ ನೋಡೋಕ್ಕೆ ಹೆಣ್ಮಕ್ಳು ವೆಯ್ಟ್ ಮಾಡ್ತಾ ಇರಲ್ವಾ. ಸೊ ಹಾಗಾಗಿ ಇಬ್ಬರೂ ಬೇಕು, ದಟ್ ಈಸ್ ಅ ನೇಚರ್. ಸೊ ಹಾಗಿದ್ದಾಗ ಹೆಣ್ಣು ಮಕ್ಕಳಿಗೆ ಮೋರ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಆ ಥರ ಎಲ್ಲ ಮಾಡಿದಾಗ ನಮ್ಮನ್ನೆಲ್ಲೋ ಡಿಗ್ರೇಡ್ ಮಾಡಿದಾಗ ಛೇ ಏನಕ್ಕಪ್ಪ ನಾನು ಯಾಕೆ ಈ ಪ್ರೊಫೆಷನ್ ತೊಗೊಂಡೆ ಅಂತ ತುಂಬ ಸಲ ಅನಿಸ್ಬಿಡ್ತು ಇನ್ ಮೈ ಬಿಗಿನಿಂಗ್ ಆಫ್ ಮೈ ಅದು ಆಂಕರಿಂಗ್ ಫೀಲ್ಡ್ ಅಲ್ಲ. ಹಾ, ಅಂದ್ರೆ ಬಿಕಾಸ್ ನಾನು ಮೇಜರ್ ನನ್ನ ಬ್ರೆಡ್ ಅಂಡ್ ಬಟರ್ ಅಂತ ಚೂಸ್ ಮಾಡಿದ್ದೆ ಆಂಕರಿಂಗ್. ಅಂಡ್ ಐ ಥಿಂಕ್ ಅವಾಗ್ಲೂ ಕೂಡ ಫೀಮೇಲ್ ಆಂಕರ್ಸ್ ಜಾಸ್ತಿ ಇದ್ರು, ಅದಕ್ಕೆ ಪ್ರಾಬಬ್ಲಿ ನಿಮ್ಗೆ ಇದು ಅನ್ಸಿದ್ದು. ಇಲ್ಲ, ಹಂಗೇನಿಲ್ಲ. ಸಿ ಖುಷಿ ಅವತ್ತು ಇವತ್ತು ಅನ್ನೋದಕ್ಕಿಂತ ಸೊ ಆಲ್ ದ ಟೈಮ್ ಇಟ್ ಈಸ್ ಲೈಕ್ ದ್ಯಾಟ್. ಸೊ ನಾವು ಏನಂದರೆ ಏನಿದೆ ಸೊಸೈಟಿನಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡೋಣ. ಬಟ್ ನಂಗೇನಂತ ಹೇಳಿದ್ರೆ ಓಕೆ, ಇಂಡಿವಿಜುವಲ್ ಪರ್ಸೆಪ್ಷನ್ ಇಸ್ ಟೋಟಲಿ ಡಿಫ್ರೆಂಟ್. ಬಟ್ ಜೊತೆಯಲ್ಲಿದ್ದಾಗ ಸೊ ನೀವು ಅಷ್ಟೊಂದು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಆ್ಯಂಡ್ ಪ್ಲಸ್ ತುಂಬ ತಾರತಮ್ಯಗಳೇನಿದೆಯಲ್ಲ ದಟ್ ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತೆ. ತುಂಬ ಸಲ ಏನಂತ ಹೇಳಿದ್ರೆ ಐ ಫೇಸ್ ಮೆನಿ ಥಿಂಗ್ಸ್. ಸಿ ಒಂದು ಬಾಟಲ್ ವಾಟರ್ ಬೇಕು ಅಂದಾಗಲೂ ಕೂಡ ಐ ಸ್ಟ್ರಗಲ್ ಲೈಕ್ ಎನಿಥಿಂಗ್. ಅಂದರೆ ನಾವು ಆರ್ಗನೈಸರ್ನೋ ಇನ್ಯಾರನ್ನೋ ಅಲ್ಲಿ ಇನ್ಚಾರ್ಜ್ ಇರೋರನ್ನ ಕೇಳ್ತಿರ್ತೀವಿ, ಅವ್ರು ಎಷ್ಟೊತ್ತಾದರೂ ತಂದ್ಕೊಡೋದೇ ಇಲ್ಲ. ಅದೇ ಫೀಮೇಲ್ ಆ್ಯಂಕರ್ ಹಿಂದೆನೇ ಜೊತೆಲೇ ಓಡಾಡಿಕೊಂಡು ಮ್ಯಾಮ್ ಏನು ಬೇಕು ಮ್ಯಾಮ್ ಸಿ ನಾನು ಅಂದರೆ ಯಾರನ್ನೂ ಡಿನೈನ್ ಮಾಡ್ತಾ ಇಲ್ಲ, ಬಟ್ ದ ಫ್ಯಾಕ್ಟ್ಸ್ ಐ ಆಮ್ ಟೆಲಿಂಗ್ ದ ಟ್ರೂತ್ ಆ ಥರದ್ದು ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೇಳಿದ್ರಿ ಅಂದರೆ ಇವತ್ತಿನ ಜನ್ರೇಷನ್ಗೆ ಅಂತ ಹೇಳಿಬಿಟ್ಟು, ಸಿ ನಾನು ನನ್ನ ಜರ್ನಿಯಲ್ಲಿ ಬಂದಿದ್ದನ್ನು ಗಮನಿಸಿದಾಗ ಸೊ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಲೈಕ್ ದ ಎರಾಸ್ ನೋಡಿದಾಗ ತುಂಬ ಚೇಂಜಸ್ ಇದೆ. ಆಮೇಲೆ ನಮಗಿಂತ ಮುಂಚೆ ಬಂದವರು ನಮಗೇನು ಫೌಂಡೇಶನ್ ಹಾಕ್ಕೊಟ್ರಲ್ವಾ, ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ನಾವು ನೆನಪಿಸ್ಕೊಂಡ್ರೆ ದ ಆ್ಯಂಕರ್ಸಲ್ಲಿ ಟಾಪ್ ಅಂತ ಹೇಳಿದ್ರೆ ಅಪರ್ಣ, ಶಂಕರ್ ಪ್ರಕಾಶ್ ಅವರು, ಸಂಜೀವ್ ಕುಲಕರ್ಣಿ ಅವರು, ಆ್ಯಂಡ್ ಜಿ ಪಿ ರಾಮಣ್ಣ ಅಂತ ಹೇಳಿ, ಆಮೇಲೆ ಮತ್ತು ಷಡಾಕ್ಷರಿ ಅವರು, ವತ್ಸಲ ಮೋಹನ್. ಸೊ ಈ ಥರದ್ದು ಒಂದಷ್ಟು ಜನ ನಮ್ಮ ಕನ್ನಡ ನಿರೂಪಣಾ ಕ್ಷೇತ್ರಕ್ಕೆ ತುಂಬ ಒಂದು ಗಟ್ಟಿಯಾದಂಥ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದು, ಇವತ್ತಿಗೂ ಅಪರ್ಣ ಅವರ ಆಂಕರಿಂಗ್ ಬಗ್ಗೆ ಎಲ್ಲ ಕಡೆ ಇದೆ. ದಟ್ಸ್ ವಾಟ್. ನಂಗೆ ಏನೊಂದು ಬ್ಲೆಸ್ಸಿಂಗ್ಸ್ ಗೊತ್ತಾ, ಐ ಡೋಂಟ್ ನೋ ವೈ. ಅವ್ರು ಇದ್ದಾಗಲೂ ಕೇಳ್ತಾ ಇದ್ರು, ಇವಾಗ ತುಂಬ ಜನ ಕೇಳ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಬ್ರದರಾ ಅಂದರೆ ನಿಮ್ಮ ಭಾಷೆ, ನಿಮ್ಮ ಪ್ರೆಸೆಂಟೇಷನ್ ಆ ಥರ ಇರುತ್ತೆ ವೇದಿಕೆಯಲ್ಲಿ ನಿರೂಪಣೆ ಕೇಳಬೇಕಾದ್ರೆ ಅಂತ. ಸೊ ಅವರೆಲ್ಲ ಅವತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಆಮೇಲೆ ಸ್ವಿಚ್ ಓವರ್ ಆದರು. ಬಟ್ ನಾನು ಕಂಪ್ಲೀಟ್ಲಿ ಇದಕ್ಕೆ ಬರಬೇಕು ಅಂದರೆ ಅವ್ರು ಅವತ್ತು ಮಾಡಿಕೊಟ್ಟಿದ್ದ ದಾರಿ ನನಗೆ ಇದು ಬ್ರೆಡ್ ಆ್ಯಂಡ್ ಬಟರ್ ಆಯಿತು. ಬಟ್ ಇವತ್ತಿನವ್ರಿಗೆ ಏನಂದರೆ ದೇ ಹ್ಯಾವ್ ಮೋರ್ ಆಪ್ಷನ್ಸ್. ಸೊ ನಮ್ಮ ಥರ ಸ್ಟ್ರಗಲ್ ಮಾಡೋ ಅಗತ್ಯನೂ ಇಲ್ಲ. ಬಿಕಾಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಚಾನಲ್ಸ್ ತುಂಬ ಇದೆ. ಆಮೇಲೆ ನಾವು ಬಂದಾಗ ಏನಂದರೆ ಚಾನಲ್ ಕಡಿಮೆ ಇತ್ತು. ಬಟ್ ಆ ಚಾನಲ್ ಕಡಿಮೆ ಇದ್ದಿದ್ರಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂದರೆ ಇಟ್ಸ್ ಎ ಬಿಗ್ ಚಾಲೆಂಜ್. ಸೊ ಇವತ್ತೇನಂತ ಹೇಳಿದ್ರೆ ನೀವು ಎಲ್ಲಿ ಹೇಗೆ ಬೇಕಾದರೂ ನೀವು ಕೂತಲ್ಲೇ ಲೈವ್ ಹೊಟ್ಟೋಗ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಇವಾಗ ಜನ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಈವೆಂಟ್ಗಳು ಡೈರೆಕ್ಟ್. ಹೌದು. ಬಟ್ ಆಗ ಇಟ್ ವಾಸ್ ಅ ಹೋಲ್ ನ್ಯೂ ಪ್ರಾಸೆಸ್. ಇಟ್ ವಾಸ್ ಅ ಬಿಗ್ ಪ್ರಾಸೆಸ್. ಆಮೇಲೆ ಒಂದು ಶೋ ಆಗಬೇಕು ಅಂತ ಹೇಳಿದ್ರೆ ಆ ಆರ್ಗನೈಸರ್ಗೋ ಅಥವಾ ಗೌರ್ಮೆಂಟ್ ಫರ್ಮ್ಗೋ ಏನಿರ್ತಿತ್ತು ಅಂತ ಹೇಳಿ ತಲೆನಲ್ಲಿ, ಓಕೆಪ್ಪ ಇವ್ರಿಗೆ ಕೊಟ್ಟರೆ ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ಸೆಕೆಂಡ್ ಚಾಯ್ಸ್ಗೆ ಹೋಗ್ತಾ ಇರಲಿಲ್ಲ. ಅನ್ಲೆಸ್ ಅವ್ರಿಗೇನೋ ಹುಷಾರಿಲ್ಲ ಅಥವಾ ಬೇರೆ ಪ್ರೋಗ್ರಾಮ್ ಕ್ಲಾಶ್ ಆಗಿದೆ, ಅವ್ರು ಸಿಗಲಿಲ್ಲ ಅಂದಾಗ ಮಾತ್ರ ನೆಕ್ಸ್ಟ್ ಬರೋದು. ಅಂದರೆ ನಾವು ಆ ಥರ ಎಲ್ಲ ವೆಯ್ಟ್ ಮಾಡಿ ನಮ್ಮ ಆಪರ್ಚುನಿಟಿ ಬಂದಾಗ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಬಟ್ ಆ ಎಲ್ಲ ಪ್ರಾಸೆಸ್ನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಅಪರ್ಣ ಅವ್ರನ್ನ, ಶಂಕರ್ ಪ್ರಕಾಶ್ ಅವ್ರನ್ನ, ಸಂಜೀವ್ ಕುಲಕರ್ಣಿ ಅವ್ರನ್ನ, ಜಿ ಪಿ ರಾಮಣ್ಣ, ಷಡಾಕ್ಷರಿಯವರು, ವತ್ಸಲ ಮೋಹನ್. ಸೊ ಇವ್ರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವತ್ತಿನ ವೇ ಆಫ್ ಪ್ರೆಸೆಂಟೇಷನ್ನು, ವೇ ಆಫ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಷನ್ನು ಎಲ್ಲವೂ ಬೇರೆ ಇತ್ತು. ಇಷ್ಟಾದರೂ ಕೂಡ ಹಾರ್ಡ್ ವರ್ಕ್. ಅವರು ಬೇರೆ ಬೇರೆ ಪ್ರೊಫೆಷನಲ್ ಇದ್ದರು. ಲೇಟ್ರ್ ಆನ್ ತುಂಬ ಜನ ಅದಕ್ಕೆ ಸ್ವಿಚ್ ಓವರ್ ಆಗಿ ಎಲ್ಲರೂ ಆ್ಯಂಕರ್ಸೇ ಆದರು. ಬಟ್ ಅವ್ರು ಅದು ಮಾಡಿಕೊಟ್ಟಿದ್ದರಿಂದ ನಮಗೆ ಈಸಿ ಆಯಿತು. ಬಟ್ ನಾವು ಬಂದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಈಸಿ ಅಂತಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಇವತ್ತಿನವ್ರಿಗೆ ತುಂಬ ಈಸಿ ಇದೆ. ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಚಾನಲ್ಸ್ ತುಂಬ ಇದೆ, ಆ್ಯಂಡ್ ಆಪರ್ಚುನಿಟೀಸು, ಪ್ರೋಗ್ರಾಮ್ಸ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ನಾನು ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೇಬೇಕು, ಅಪರ್ಣ ಅವರು ಪಾಪ ಅವರಿಗೆ ಹುಷಾರಿಲ್ಲ. ಸೊ ಅವರ ಲಾಸ್ಟ್ ಶೋ ಬಂದು ಇಟ್ ವಾಸ್ ಇನ್ 2022 ಐ ಥಿಂಕ್, ರಾಜ್ಯೋತ್ಸವ ಅವಾರ್ಡ್ಸು. ಸೊ ನಾನು ಅವರು ಜೊತೇಲಿ ಹೋಸ್ಟ್ ಮಾಡಿದ್ದು. ಸೊ ಖುಷಿ ಅನಿಸುತ್ತೆ. ಆ್ಯಂಡ್ ಅವ್ರ ಜೊತೆಗಿದ್ದು ಎಲ್ಲ ಕಲ್ತಿದ್ದು ತುಂಬ ಇದೆ. ಸೊ ಅಂದರೆ ಬೇರೆಯವ್ರನ್ನ ಗಮನಿಸಿದ್ರೆ ಪ್ರಾಬಲಿ ಅದರ ಇನ್ಪುಟ್ಸ್ನ ನೀವು ತಗೊಂಡು ಯು ಪ್ರೆಸೆಂಟ್ ಇನ್ ಯುವರ್ ಸ್ಟೈಲ್, ದಟ್ಸ್ ಇಟ್. ಹೌದು, ಆಪರ್ಚುನಿಟೀಸ್ ಒಂದೇ ಅಲ್ಲ ಸರ್, ಅವ್ರಿಗೆ ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟೀಸ್ ಈಸಿಯಾಗಿ ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋ ಹಾಕೋದ್ರಿಂದ ಸಿಗುತ್ತೆ.
ಬಟ್ ಮೊದಲು ಹಾಗಿತ್ತ ಚಾನ್ಸೇ ಇಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾನೇ ಇಲ್ಲ. ಸೊ ಸ್ಟಿಲ್ ಐ ರಿಮೆಂಬರ್, ನನಗೆ ಯಾರೋ ಅಂದರೆ ಈ ಯೂಟ್ಯೂಬ್ ಅದೆಲ್ಲ ಕಾನ್ಸೆಪ್ಟ್ಗಳು ಶುರುವಾದಾಗ ನನಗೆ ಯಾರೋ ಸಜೆಸ್ಟ್ ಮಾಡಿದರು, ಸರ್ ನೀವು ಇಷ್ಟು ಒಳ್ಳೆ ಭಾಷೆ ಇದೆ ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಮಾತಾಡೋದ್ರಿಂದ ನೀವು ಯಾಕೆ ಕನ್ನಡದ ಬಗ್ಗೆ ಒಂದಷ್ಟು ವಿಡಿಯೋಸ್ ಮಾಡಿ ಹಾಕಬಾರ್ದು ಅಂತ. ನಾನು ಏನಕ್ಕೆ ಅದನ್ನು ಮಾಡಬೇಕು, ನಾನು ಈ ಥರನೇ ರಿಯಾಕ್ಟ್ ಮಾಡಿದ್ದೆ. ಬಟ್ ಇವತ್ತು ಆ ವಿಚಾರಕ್ಕೆ ರಿಪೆಂಟ್ ಮಾಡ್ತಾ ಇದ್ದೀನಿ. ನಾನು ಅವತ್ತು ಮಾಡಿದ್ದಿದ್ರೆ ನಾನು ಇವಾಗ ಯೂಟ್ಯೂಬ್ನಲ್ಲಿ ನಾನು ಬೇರೆ ಎಲ್ಲೋ ಇರ್ತಾ ಇದ್ದೆ ನಾನು ಅಂತ. ಸೊ ನಾನು ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನೋ ಮಾಡೋದಕ್ಕೆ ಅಂತ ಹೇಳಿ. ಬಟ್ ಇವಾಗ ಅವರಿಗೆ ನೀವು ಕೂತಲ್ಲಿ ಲೈವ್ ಮಾಡ್ಬೋದು, ಬಟ್ ಮುಂಚೆ ಆ ಥರ ಇರಲಿಲ್ಲ. ನಾವು ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಲೈವ್ ಸಿಗತ್ತಾ ಆಪ್ಷನು, ಬಿಕಾಸ್ ರೆಕಾರ್ಡೆಡಲ್ಲಿ ವಿ ಹ್ಯಾವ್ ಎನ್ ಆಪ್ಷನ್ ಆಫ್ ರೀಟೇಕು, ಬಟ್ ಲೈವಲ್ಲಿ ಅದಿಲ್ಲ. ಸೊ ಲೈವಲ್ಲಿ ನಾವು ಎಷ್ಟು ಅಲರ್ಟ್ ಇರಬೇಕು ಅಂದರೆ ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ದಟ್ಸ್ ವಾಟ್. ಸೊ ನಮ್ಮನ್ನು ಎಷ್ಟು ಜನ ನೋಡ್ತಾ ಇರ್ತಾರೆ. ಆಮೇಲೆ ಆವಾಗ ಚಾನಲ್ ಜಾಸ್ತಿ ಇಲ್ಲದೇ ಇದ್ದಿದ್ದರಿಂದ ಎಲ್ಲರೂ ಒಂದೇ ಚಾನಲ್ನ ಗಮನಿಸ್ತಾ ಇದ್ರು. ಸೊ ನಾನು ವೆನ್ ಐ ವಾಸ್ ಇನ್ ಉದಯ, ನಮ್ಗಂತ ಎಷ್ಟು ಎಕ್ಸ್ಪೀರಿಯನ್ಸ್ಗಳು ಗೊತ್ತಾ, ಓ ಮೈ ಗಾಡ್. ಸೊ ನನಗೆ ಅಂದರೆ ಆ ಕಲಿಕೆ ಇವತ್ತಿನವ್ರಿಗೆ ಸಿಗಲ್ಲ. ಸೊ ಅದಕ್ಕೆ ನನಗೆ ಖುಷಿ ಇದೆ. ಬಟ್ ಇವಾಗ ಮೋರ್ ಆಪರ್ಚುನಿಟೀಸ್ ಇದೆ. ಸೊ ಅವ್ರು ಓಪನ್ ಅಪ್ ಆಗ್ಬೋದು, ಬೇರೆ ಬೇರೆ ರೀತಿ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಒನ್ ಫ್ಯೂ ಥಿಂಗ್ಸ್ ಏನು ಗೊತ್ತಾ, ನೀವು ಯಾವ ಪ್ರೊಫೆಷನಲ್ ಆದರೂ ಬನ್ನಿ, ಅಂದರೆ ಆ್ಯಸ್ ಅನ್ ಆ್ಯಂಕರ್ ಬಂದಾಗ ವಿಚ್ ಲ್ಯಾಂಗ್ವೇಜ್ ಯು ಚೂಸ್, ಇಂಗ್ಲೀಷ್ ಅಥವಾ ಕನ್ನಡ ಯಾವುದಾದ್ರೂ ಸರಿ, ಮೊದಲು ಯು ಲರ್ನ್ ದ ಲ್ಯಾಂಗ್ವೇಜ್ ಪ್ರಾಪರ್ಲಿ. ಸೊ ಹೌ ಟು ಎಕ್ಸಿಕ್ಯೂಟ್. ನಾವು ಕಲೋಕಿಯೆಲ್ಲ ಕೂತ್ಕೊಂಡು ಮಾತಾಡೋದು ಡಿಫ್ರೆಂಟ್. ಒಬ್ಬ ಆ್ಯಂಕರ್ ಆಗಿ ಮಾಸ್ಟರ್ ಆಫ್ ಸೆರೆಮನಿ ಮಾಡಬೇಕಾದ್ರೆ ನೀವು ನಿಮ್ಮನ್ನು ಐಡೆಂಟಿಟಿಯಾಗಿ ಬೇರೆಯವರು ತೊಗೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಈಸ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ವೊಕ್ಯಾಬ್ಲರಿ ಆ್ಯಂಡ್ ಟೈಮ್ ಸೆನ್ಸ್. ಇದಿಷ್ಟನ್ನು ನೀವು ಮೇಂಟೈನ್ ಮಾಡಿ. ಆ್ಯಂಡ್ ಪ್ಲಸ್ ಯಾವ ಶೋಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಪ್ರಿಯಂಬಲ್ ಆಗಿ ಒಂದಷ್ಟು ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿಕೊಂಡು ನೀವು ಅದನ್ನು ಹೋದರೆ 100% ನಾನು ಹೇಳ್ತೀನಿ ಯು ವಿಲ್ ಬಿ ದ ಸಕ್ಸಸ್ಫುಲ್. ಆ್ಯಂಡ್ ನಾನು ಎಲ್ರಿಗೂ ಇನ್ನೊಂದು ಸಜೆಷನ್ ಕೊಡ್ತೀನಿ. ನಮಗೆ ಅವಾಗ ನಂದು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡಿದ್ದು ಅಥವಾ ಟಿ ವಿಯಲ್ಲಿ ಬರ್ತಾ ಇದೆ ಅಂದರೆ ಯಾರಿಗಾದ್ರೂ ಹೇಳಿಬಿಟ್ಟು ರೆಕಾರ್ಡ್ ಮಾಡಿಸ್ಬೇಕಿತ್ತು, ಬಿಕಾಸ್ ನಾನು ಮತ್ತೆ ಅದನ್ನು ನೋಡ್ಕೋಬೇಕು ಅಂತ. ಆದರೆ ಇವತ್ತು ನಿಮಗೆ ಗ್ಯಾಜೆಟ್ಸ್ ಇದೆ. ಸೊ ನಾನು ಅದಕ್ಕೆ ಎಲ್ರಿಗೂ ಒಂದು ಸಜೆಷನ್ ಹೇಳ್ತಾ ಇರ್ತೀನಿ, ಯು ಸ್ಟಾರ್ಟ್ ಫ್ರಮ್ ಟುಡೇ. ಸೊ ನೀವೇನಂತ ಹೇಳಿದ್ರೆ ನೀವು ಅಂದರೆ ಭಾಷೆ ಚೆನ್ನಾಗಿ ಬರಬೇಕು ಅಂದರೆ ಪುಸ್ತಕನೋ ನ್ಯೂಸ್ ಪೇಪರೋ ಓದಿ ಕೂತ್ಕೊಂಡು ಸೊ ನೀವು ರೆಕಾರ್ಡ್ ಮಾಡಿ, ಬಟ್ ಡೋಂಟ್ ರಿವೈಂಡ್ ಆ್ಯಂಡ್ ಪ್ಲೇ ಅಗೇನ್. ಸೊ ಆಫ್ಟರ್ 21 days ಫಸ್ಟ್ ವಿಡಿಯೋ ನೋಡಿ. ಫಸ್ಟ್ ವಿಡಿಯೋ ನೀವು ಹೇಗೆ ಪ್ರೆಸೆಂಟ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಅಂತ. ಅಂದರೆ ಭಾಷೆ ಹೇಗಿರಬೇಕು ಅಂದರೆ ಎಸ್ ಅಂದರೆ ಭಾಷೆ ಹೇಗೆ ಗೊತ್ತಾ ಖುಷಿ, ನಾವು ಮಾಮೂಲಿ ಮಾತಾಡಬೇಕಾದ್ರೆ ಏನು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ತೀವಿ, ಆಯಿತಾ. ಸೊ ಇದು ಕರೆಕ್ಟ್ ಅಲ್ಲ. ನಾವು ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಖಾನೆ ಪ್ರೊನೌನ್ಸ್ ಮಾಡಬೇಕು. ಸೊ ಇದೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಪೇಪರು ಅಥವಾ ಬುಕ್ಕು ನಾವು ಓದಿದಾಗ ಸೊ ನೀನು ಮಲಗಿದಾಗ್ಲೂ ಖುಷಿ ಇದು ಮುಖ್ಯಮಂತ್ರಿ ಬಂದರು ಅಂತ ಹೇಳಿ ನಾನು ಏನಾದರೂ ಹೇಳೋ ಅವ್ರ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ನಿನ್ನ ಪ್ರೊನೌನ್ಸೇಷನ್ ಅದೇ ಇರುತ್ತೆ. ಸೊ ನಿನಗೆ ಆ ಅಭ್ಯಾಸ ಆದರೆ ನೀ ಎಲ್ಲಿ ಹೋದರೂ ಗೆದ್ದು ಬಿಡ್ತೀಯ. ನೀವು ಆಂಕರಿಂಗ್ ಅಂತ ಹೇಳಿದ್ರಿ, ಜಸ್ಟ್ ಕ್ವೆಶ್ಚನ್, ನಿಮ್ಮ ಫಸ್ಟ್ ಆಂಕರಿಂಗ್ ಸ್ಯಾಲರಿ ಏನಾಗಿತ್ತು? ಓ ಮೈ ಗಾಡ್. ಹಂಗೆ ಹೇಳೋದಾದ್ರೆ ದಟ್ ವಾಸ್ ಅ ಕಾಂಪ್ಲಿಮೆಂಟ್ರಿ ಫಸ್ಟ್ ಶೋ. ಬಿಕಾಸ್ ಯಾಕೆ ಅಂದರೆ ಐ ಥಿಂಕ್ ದಟ್ಸ್ ಅ ವೆರಿ ಬಿಗ್ ಲರ್ನಿಂಗ್ ಕೂಡ. ಇತ್ತೀಚಿನ ಜನಕ್ಕೆ ಫಸ್ಟ್ ಪೇಮೆಂಟ್ ಇಷ್ಟು ಬಂದ್ರೆ ಮಾಡ್ತೀನಿ, ನಾನು ಇಷ್ಟು ಫಾಲೋವರ್ಸ್ ನಾನು ಆಕ್ಟಿಂಗ್ ಮಾಡ್ತೀನಿ ಅನ್ನೋ ಪರ್ಸ್ಪೆಕ್ಟಿವ್ ಬಂದಿದೆ. ಐ ಥಿಂಕ್ ನಾವೆಲ್ಲ ಶುರು ಮಾಡಿದ್ದು ಕೂಡ ಝೀರೋ ಇಂದಾನೆ. ಹೌದು ಇಲ್ಲ, ವಾಟ್ ಯು ಆರ್ ಟೆಲಿಂಗ್ ಇಸ್ ವೆರಿ ರೈಟ್ ಖುಷಿ. ಯಾಕೆ ಗೊತ್ತಾ, ತುಂಬ ಜನ ಇವತ್ತು ನಾನೇ ಬೇರೆ ಶೋಸ್ಗಳಿಗೆ ಹೋಗಬೇಕಾದ್ರೆ ನನ್ನ ಜೊತೆಗೆ ಕಾಂಬಿನೇಷನಲ್ಲಿ ಯಾರೋ ಕೇಳಿದಾಗ ಏನು ಶೋ ಅಂತ ಕೇಳಲ್ಲ, ಪೇಮೆಂಟ್ ಎಷ್ಟು ಅಂತ ಕೇಳ್ತಾರೆ. ನಾನು ಟಿಲ್ ಡೇಟ್ ಫಸ್ಟ್ ಕೇಳೋದು ಏನು ಕಾರ್ಯಕ್ರಮ ಅಂತ ಹೇಳ್ತೀನಿ. ಅದಾದಮೇಲಿಂದ ಎಲ್ಲ ಅವ್ರದ್ದು ಏನಿದೆ ರಿಯಾಲಿಟೀಸು ಅದನ್ನು ತಿಳ್ಕೊಂಡಾದ್ಮೇಲೆ ನಾನು ನಿಜವಾಗ್ಲೂ ಅವ್ರಿಗೆ ಇಷ್ಟು ಕೋಟ್ ಮಾಡ್ಬೋದಾ, ಅವರು ಆಮೇಲೆ ನಿಜವಾಗ್ಲೂ ಅವರು ಅಂದರೆ ಅಷ್ಟು ವರ್ತಿ ಇದ್ದಾರಾ, ಆಮೇಲೆ ಈ ಶೋ ಮಾಡ್ತಾ ಇರೋದು ಯಾಕೆ ಉದ್ದೇಶ, ಇದೆಲ್ಲ ತಿಳ್ಕೊಂಡು ನಾನು ಐ ಕೋಟ್ ಮೈ ಪೇಮೆಂಟ್ಸ್. ಬಟ್ ಇವಾಗಿನವ್ರು ಯಾರೂ ಹಂಗಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಅಂತ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ದ ಫ್ಯಾಕ್ಟ್ಸ್ ಖುಷಿ ಕೇಳ್ತಾ ಇರೋದ್ರಿಂದ ನಾನು ಇರೋದನ್ನು ಖುಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಪಾರ್ಟ್ ಫ್ರಮ್ ದಟ್ ಏನಂತ ಹೇಳಿದ್ರೆ ಪೇಮೆಂಟ್ ವಿಚಾರದ್ದು ಒಂದಾದರೆ ನೀವು ಬರೋ ಮುಂಚೆ ನಾನು ಹೇಳ್ದಂಗೆ ಒಂದಷ್ಟು ತಿಳ್ಕೊಂಡಿರಬೇಕು, ಕಲ್ತ್ಕೊಂಡಿರಬೇಕು. ಹಾಗಿದ್ದಾಗ ಯು ಕ್ಯಾನ್ ಡಿಮಾಂಡ್ ಎನಿಥಿಂಗ್. ಬಟ್ ಅದು ಬಿಟ್ಟು ಬರ್ತಾ ಇದ್ದಂಗೆ ಆಪರ್ಚುನಿಟಿ ಒಂದು ಕಡೆ, ಇನ್ನೊಂದು ಕಡೆ ಡಿಮಾಂಡ್ಸ್ ಎರಡನ್ನೂ ನಾವು ಮಾಡಿದರೆ ಇಟ್ಸ್ ವೆರಿ ರಾಂಗ್.
ಸೊ ನೀವು ಆಂಕರಿಂಗ್ ಅಂತ ಅಂದಾಗ ಸ್ಟೇಜ್ ಸಾರಿ ಖುಷಿ, ಎಸ್ ಯು ಆಸ್ಕ್ ಮೀ ಮೈ ಫಸ್ಟ್ ಪೇಮೆಂಟ್. Exactly. ನಾನು ಅದನ್ನೇ ಬಿಟ್ಟೆ. ಸೊ ಏನು ಗೊತ್ತಾ, ನನ್ನ ಅಕ್ಕ ತುಂಬ ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಮಾಡ್ತಾಳೆ, ಬರೀತಾಳೆ, ಹಾಡ್ತಾಳೆ, ಅದೆಲ್ಲ ಇದ್ದಿದ್ದರಿಂದ ಅವಳು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ಲು, ಲಲಿತಾ ಅಂತ. ಆಮೇಲೆ ಇನ್ನೊಂದು ಅಕ್ಕ ಶೀಸ್ M.Com ಗ್ರ್ಯಾಜುಯೇಟು, ಭಾರತಿ ಅಂತ. ಸೊ ಅವರಿಬ್ಬರು ಕೂಡ ಆ ಥರ ಕ್ರಿಯೇಟಿವ್ ಆಗಿದ್ರು. ಸಮರ್ ಕ್ಯಾಂಪ್ಸ್ ಮಾಡ್ತಾಯಿದ್ರು ಮನೆಯಲ್ಲಿ. ಸೊ ಅವಾಗ ಸಮರ್ ಕ್ಯಾಂಪ್ ಮಾಡಬೇಕಾದ್ರೆ ಅದು ಕನ್ಕ್ಲೂಡಿಂಗ್ ವ್ಯಾಲಿಡಿಕ್ಟ್ರಿ ಇರುತ್ತಲ್ವ. ಸೊ ಆ ಶೋಸನ್ನು ಸುಮ್ಮನೆ ಎಲ್ಲರೂ ಮನೆಯಲ್ಲಿ ಅವರವರೇ ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಒಂದ್ಸಲ ದೇ ಹ್ಯಾಡ್ ಪ್ಲ್ಯಾನ್ ಒಂದು ಸ್ವಲ್ಪ ಬಿಗ್ ವೇನಲ್ಲಿ ಮಾಡೋಣ ಅಂತ. ಸೊ ಅವಾಗ ಅವರು, ನಾನು ಮೀಡಿಯಾ ಕಡೆಗೆ ಬರೋದ್ರದ್ದು ಇದ್ರದ್ದೆಲ್ಲ ಗೊತ್ತಿತ್ತಲ್ಲ ಅವ್ರಿಗೆ. ಸೊ ನೀ ಯಾಕೆ ನೀನು ಹ್ಯಾಂಡಲ್ ಮಾಡಬಾರ್ದು ಅಂತ. ನಾನು ಏನೂ ಗೊತ್ತೇ ಇಲ್ವಲ್ಲ ಹೆಂಗೆ ಇದು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ನಾವೇ ಕೂತ್ಕೊಂಡೆಲ್ಲ ಒಂದಷ್ಟು ಹೋಮ್ವರ್ಕ್ ಮಾಡಿಕೊಂಡು ಎಲ್ಲ ಹೇಳಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಂದು. ಸೊ ಹಂಗೆ ಹೇಳೋದಾದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ನನ್ನ ಆ್ಯಂಕರಿಂಗ್ ಅಂತ ಹೇಳ್ಬೋದು. ಸೊ ಅವಾಗ ನಾನು ನನ್ನ ಮನೆಯಲ್ಲಿ ಪೇಮೆಂಟ್ ಹೆಂಗೆ ಕೇಳಿ. ಸೊ ಅದು ಕೂಡ ಕಾಂಪ್ಲಿಮೆಂಟ್ರಿ. ಓಕೆ, ಸೊ ನೀವು ಆಂಕರಿಂಗ್ ಅಂತ ಬಂದಾಗ ಸ್ಟೇಜ್ ಕಾರ್ಯಕ್ರಮಗಳು ಒಂದು 5,000 ಪ್ಲಸ್ ಮಾಡಿದ್ರೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ನಿಮ್ ಮರೆಯೋಕ್ಕೆ ಆಗಲ್ಲ? ಅಯ್ಯೋ, ಆ ಥರ ಸಿಕ್ಕಾಬಿಟ್ಟೆ ಇದೆ ಗೊತ್ತಾ. ಮೈ ಗಾಡ್, ನನಗೆ ಕೆಲವನ್ನಂತೂ ಮರಿದೇ ಮೆನ್ಷನ್ ಮಾಡಲೇಬೇಕು. ನಾನು ಆಲ್ವೇಸ್ ತುಂಬ ಜನ ರೋಲ್ ಮಾಡೆಲ್ ಇಟ್ಕೊಂಡಿರೋದ್ರಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರು, ಇನ್ನೊಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ, ಆ್ಯಂಡ್ ನಮ್ಮ ಕವಿಗಳಲ್ಲಿ ತುಂಬ ಜನ ಇದ್ದಾರೆ. ಸೊ ನಾನು APJ ಅವ್ರದ್ದೇ ಹೇಳಬೇಕು. ನಾನು ಹಿಂದೆನೂ ತುಂಬ ಕಡೆ ಮಾತಾಡಬೇಕಾದ್ರೆ ಅದನ್ನು ಮರಿದೇ ಹೇಳ್ತಾನೆ ಇರ್ತೀನಿ. ಸೊ ನಾನು ಕನ್ನಡ ನಿರೂಪಕ ಅಂತ ಗುರುತಿಸ್ಕೋಬೇಕು ಅಂತಲೇ ಬಂದವನು, ನಾನು ಕನ್ನಡನೇ ಆಯ್ಕೆ ಮಾಡ್ಕೊಂಡವನು. ಸೊ ನಾನು ಎಲ್ಲೂ ವೇದಿಕೆಯಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಇಂಗ್ಲೀಷ್ ಮಾತಾಡೋದಿಲ್ಲ. ಅಂದರೆ ತುಂಬ ಯಾರೋ ಗೊತ್ತಿಲ್ಲದೆ ಇರೋರು ಬಂದಾಗ ಅವ್ರನ್ನ ಅಡ್ರೆಸ್ ಮಾಡಬೇಕು, ಆ ಥರ ಬಿಟ್ಟರೆ ದ ಹೋಲ್ ಶೋ ಐ ಡೋಂಟ್ ನೋ ಇನ್ ಇಂಗ್ಲೀಷ್. ಸೊ ಹಾಗಾಗಿ ನನಗೆ ಒಂದಿನ ಸಡನ್ನಾಗಿ ಒಂದು ಫೋನ್ ಬಂತು. ಫೋನ್ ಬಂದಾಗ ಅವರು ಲೈಕ್ ಸರಿ ಇಮಿಡಿಯೇಟಿಗೆ ನಾಳೆಗೆ ಬರಬೇಕು ಶೋಗೆ ಆಗತ್ತಾ ಅಂತ. ನಾನಂದು ಇಷ್ಟೆಂತ ಮೂಮೆಂಟಲ್ಲಿ ಕೇಳ್ತಾ ಇದ್ದೀರಾ ಅಂತ. ಸೊ ಫೈನ್, ಸಿ ಅಗೇನ್ ನಾನು ಅವಾಗಲೇ ಒಂದು ಇನ್ಪುಟ್ ಕೊಟ್ಟನಲ್ಲ, ನಾವು ಫಸ್ಟ್ ಕಾರ್ಯಕ್ರಮ ಏನು ಅದೆಲ್ಲ ಡೀಟೇಲ್ಸ್ ತೊಗೊಳ್ಬೇಕು. ಅದು ತಗೊಳ್ಳೋ ಪ್ಯಾಟ್ರನ್ ನಮ್ದು ಇರೋದ್ರಿಂದ ಹೆಲ್ಪ್ ಆಗಿದ್ದು. ಸೊ ನಾನು ಹೇಳಿದೆ, ಹೌದಾ ಸರಿ ಸರ್ ಕಾರ್ಯಕ್ರಮ ಏನು ಅಂತ ಕೇಳಿದೆ. APJ ಅಬ್ದುಲ್ ಕಲಾಂ ಅವ್ರು ಬರ್ತಾ ಇದ್ದಾರೆ, ಸೊ ಅವ್ರಿಗೆ ಹೋಸ್ಟ್ ಮಾಡಬೇಕು ಅಂತ. ಮೈ ಗಾಡ್, ನನಗೆ ಅವ್ರೀಗ ಎಸ್ ಓಕೆ ಅದು ಇಂಗ್ಲೀಷಲ್ಲಿ ಅಂತ ಹೇಳಿದ್ರು. ನಾನು ಓಕೆ ಪರವಾಗಿಲ್ಲ, ನಾನು ಒಂದಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸೆಕೆಂಡ್ ಥಾಟ್ ಇಲ್ದಲೆ ನಾನು ಆಯಿತು ಅಂತ ಒಪ್ಕೊಂಡು ಹೋಗಿದ್ದು. ಸರಿ ಫೈನ್, ಅದು ಏನು ಗೊತ್ತಾ, 1 ಅವರಲ್ಲಿ 2 ಶೋ. ಅಂದರೆ ಅವರು ಬರೋ ಟೈಮಲ್ಲಿ ದಿಲ್ ಬಿ ಎ ಪ್ರೋಟೋಕಾಲ್. ಸೊ ಫಸ್ಟ್ ಶೋ ಬಂದು ಯಾವುದೋ ಒಂದು ಅವ್ರದ್ದು ಕಾರ್ಯಕ್ರಮ ಆಗಿರೋದು ವ್ಯಾಲಿಡಿಕ್ಟರಿ ಫಂಕ್ಷನ್ನು, ಇನ್ನೊಂದು ರಿಸರ್ಚ್ ಸೆಂಟರ್ ಇನಾಗ್ರೇಷನ್ ಆಗಿತ್ತು. ಸೊ ಫಸ್ಟ್ ಶೋ ಆಯಿತು. ಫಸ್ಟ್ ಶೋ ಆದಮೇಲೆ ಆ ಪ್ರೋಟೋಕಾಲ್ ಹೆಂಗಿರುತ್ತೆ ಗೊತ್ತಾ. ಸೊ ಫಸ್ಟ್ ನಾನು ಒಂದು ಅಡ್ರೆಸ್ ಮಾಡ್ತೀನಿ, ಅದಾದಮೇಲೆ DC ವೆಲ್ಕಮ್ ಮಾಡ್ತಾರೆ, ದೆನ್ ಡೈರೆಕ್ಟ್ಲಿ ಅಬ್ದುಲ್ ಕಲಾಂ ಸರ್ ಮಾತಾಡೋದು. ಸೊ ಅಂದರೆ ಎಲ್ಲ ಟೈಮಲ್ಲೂ ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ನ್ಯಾಷನಲ್ ಆ್ಯಂಥಮ್ ಇರುತ್ತೆ ಟು ರೆಸ್ಪೆಕ್ಟ್ ಹಿಮ್. ಸೊ ದಟ್ ಈಸ್ ಅ ಪ್ರೋಟೋಕಾಲ್. ಸರಿ ಆಯಿತು. ಅದಾದಮೇಲೆ ಲಾಸ್ಟ್ ನಾನು ಎಂಡಿಂಗು ಹೇಳಿ ನ್ಯಾಷನಲ್ ಆ್ಯಂಥಮ್ಗೆ ಅನೌನ್ಸ್ ಮಾಡಿ ಲೀಡ್ ಮಾಡಿಬಿಟ್ಟಾಗ ಟಕ್ಕಂತ ಆರ್ಗನೈಸರ್ ಬಂದು ನನ್ನ ಹಿ ಪುಲ್ಡ್ ಮೀ. ಅದಕ್ಕೆ ಬನ್ನಿ ಆ ಸ್ಟೇಜಿಗೆ ಹೋಗಬೇಕು ಅಂತ. ನಾನಂದೆ ಸರ್ ನ್ಯಾಷನಲ್ ಅಂತ ಆಗ್ತಾಯಿದೆ, ಸೊ ಹೆಂಗೆ ನಾನು ಐ ಶುಡ್ ನಾಟ್ ಡಿಸ್ರೆಸ್ಪೆಕ್ಟ್ ಅಂತ. ಅಯ್ಯೋ ನೀವು ಹಂಗಂತ ನಿಂತ್ಕೊಂಡ್ರೆ ನೆಕ್ಸ್ಟ್ ಸ್ಟೇಜಿಗೆ ಹೋಗೋಕ್ಕೆ ಆಗಲ್ಲ, ಬಿಕಾಸ್ ಅವ್ರನ್ನ 0 ಟ್ರಾಫಿಕಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರು ನಿಮಗಿನ ಮುಂಚೆ ಹೊರಟೋಗ್ಬಿಡ್ತಾರೆ, ನೀವು ಅವ್ರಿಗಿನ ಮುಂಚೆ ಇರಬೇಕಾಗಿರೋದ್ರಿಂದ ಪರವಾಗಿಲ್ಲ, ಆ ರೆಸ್ಪೆಕ್ಟ್ ಇದ್ದೇ ಇರುತ್ತೆ, ಬನ್ನಿ ಅಂತ ಹಿ ಪುಲ್ಡ್ ಮೀ ಆ್ಯಂಡ್ ಹಿ ಟುಕ್ ಮೀ. ಸೊ ನಾನು ಅಲ್ಲಿ ಹೋಗಿ ನಿಂತ್ಕೊಳ್ಳೋ ಅಷ್ಟರಲ್ಲಿ ಹಿಂದೆಗಡೆ ಇವ್ರು ಆಲ್ರೆಡಿ ಬಂದುಬಿಟ್ರು, APJ ಸಾರು. ಸೊ ಬಂದರು. ದ್ಯಾಟ್ ವಾಸ್ ಆ ಇವೆಂಟಲ್ಲಿ ಏನಂತ ಹೇಳಿದ್ರೆ, ಹಿ ವಾಂಟೆಡ್ ಟು ಅಡ್ರೆಸ್ ದ ಸ್ಟೂಡೆಂಟ್ಸ್, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಎಲ್ಲ ಆಯಿತು. ಸರಿ ಆಯಿತು, ನಾನು ಆ್ಯಸ್ ಯೂಶುವಲ್ ನಂದೊಂದು ಇಂಟ್ರಡಕ್ಷನ್ ಕೊಟ್ಟಿದ್ದೆ, DC ವೆಲ್ಕಮ್ ಮಾಡಿದ್ರು. ಅದಾದಮೇಲಿಂದ ನಾನು ಅವ್ರನ್ನ ಲೀಡ್ ಮಾಡಬೇಕಿತ್ತು ಸರ್ ಮಾತಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಬಗ್ಗೆ ಎಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ಹೇಳಿಬಿಟ್ಟು ಅದೆಲ್ಲ ಆದಮೇಲೆ ಐ ರಿಕ್ವೆಸ್ಟ್ ಯು ಟು ಅಡ್ರೆಸ್ ದ ಗ್ಯಾದರ್ ಸರ್ ಅಂತ ಅಂದೆ. ಅವ್ರು ನಿಂತವ್ರು ಹಿಂಗೆ ನನ್ನ ನೋಡ್ತಾ ಇದ್ದಾರೆ. ನನಗೆ ಭಯ ಶುರುವಾಯಿತು, ಅಂದರೆ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ. ಆಮೇಲೆ ಸರ್ ಯು ಹ್ಯಾವ್ ಟು ಅಡ್ರೆಸ್ ದ ಗ್ಯಾದರ್ ಸರ್ ಅಂತ ಅಂದೆ. ಹಿಂಗಂದರು. ನನಗೆ ನಿಜವಾಗ್ಲೂ ಖುಷಿ, ಲಿಟ್ರಲಿ ಕೈಕಾಲು ಶುರುವಾಯಿತು. ಮತ್ತೆ ಅಷ್ಟು ದೊಡ್ಡ ವ್ಯಕ್ತಿ ಏನಾಯ್ತು ಕತೆ ಅಂತ. ಸೊ ದೆನ್ ಆಯಿತು, ಫೈನಲಿ ಹಿಂಗೆ ಹೋದೆ. DC ಕೇಳಿದ್ರಿ, ಬೈ ವಾಟ್ ಹ್ಯಾಪನ್ ಶ್ರೀನಿವಾಸ್ ಅಂತಂದರು. ನಾನು ಐ ಡೋಂಟ್ ನೋ ಸರ್, ಈಸ್ ಕಾಲಿಂಗ್ ಮೀ ಅಂತ ಅಂದೆ. ಓಕೆ ಗೋ ಅಂತ. ನಾನು ಟೆಲ್ ಮೀ ಸರ್ ಅಂತಂದೆ. ವಾಟ್ಸ್ ಯುವರ್ ನೇಮ್ ಅಂತ ಅಂದರು. ಐ ಆಮ್ ಶ್ರೀನಿವಾಸ್ ಅಂತ. ಯು ಆರ್ ಎ ನೈಸ್ ಬಾಯ್, ದ್ಯಾಟ್ಸ್ ಇಟ್. ಖುಷಿ ಅದು ಹೇಳಿಬಿಟ್ಟು ನನಗೀಗ್ಲೂ ಗುಸ್ ಬಂಪ್ಸ್ ಗೊತ್ತಾ. ಆಮೇಲೆ ಅವರು ಆಡಿಯನ್ಸ್ನ ಅಡ್ರೆಸ್ ಮಾಡೋಕ್ಕೆ ಸ್ಟೂಡೆಂಟ್ಸ್ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಅವತ್ತಿನ ಇವೆಂಟಲ್ಲಿ ಓನ್ಲಿ ಐ ಆಮ್ ದ ಪರ್ಸನ್ ಹೂ ಗಾಟ್ ವೆರಿ ಕ್ಲೋಸ್ ಫೋಟೋಗ್ರಾಫ್ ಆ್ಯಂಡ್ ವಿತ್ ಆಟೋಗ್ರಾಫ್. ಎಷ್ಟು ಚೆನ್ನಾಗವರು ಗ್ರೀಟಿಂಗ್ಸ್ ಅಂತ ಹೇಳಿ ಹಾಕ್ಕೊಟ್ಟಿದ್ದಾರೆ ಗೊತ್ತಾ.
ನಂಗೆ ಆ ಒಂದು ಇನ್ಸಿಡೆಂಟ್ ಮರೆಯೋಕ್ಕಾಗೋದಿಲ್ಲ ಲೈಫಲ್ಲಿ. ಆ್ಯಂಡ್ ಬಿಕಾಸ್ ಯಾಕೆಂದರೆ ನಾನು ತುಂಬ ಕಡೆ ಕೋಟ್ ಮಾಡ್ತೀನಿ ಅವ್ರ ವರ್ಡಿಂಗ್ಸ್ನ. ಸೊ ಡ್ರೀಮ್ ಅ ಡ್ರೀಮ್ ವಿಚ್ ಡಸಂಟ್ ಲೀಡ್ ಅಸ್ ಟು ಸ್ಲೀಪ್ ಅಂತ ಹೇಳ್ಬಿಟ್ಟು. ಸೊ ಯಾರೇ ಒಬ್ಬರು ಸಾಧನೆ ಮಾಡಬೇಕು ಅಂದಾಗ ನಿದ್ದೆ ಬರದೇ ಇರುವಂಥ ಕನಸುಗಳನ್ನ ಕಾಡಬೇಕು. ಹಂಗಿದ್ದಾಗ ಮಾತ್ರ ನಾವು ಸಾಧನೆ ಮಾಡೋಕ್ಕಾಗೋದು ಅಂತ. ಸೊ ಅದೆಲ್ಲ ನೋಡಿದಾಗ ನನಗೆ ಓ ಮೈ ಗಾಡ್, ನಾನೇನಾದರೂ ಅವತ್ತು ಅಪ್ಪಿ ಏನಾದರೂ ಬ್ಯಾಡ್ ಡಿಸಿಷನ್ ತೊಗೊಂಡು ನಾನು ಆ್ಯಂಕರಿಂಗ್ ಬೇಡ ಅಂತ ಹೊರಗಡೆ ಹೊರಟೋಗಿದ್ದಿದ್ರೆ ನನಗೆ ಆಪರ್ಚುನಿಟಿನೇ ಇರ್ತಾ ಇರಲಿಲ್ವಲ್ಲ. ಓ ಆ್ಯಂಡ್ ಇದು ಎಷ್ಟು ಜನಕ್ಕೆ ಗೊತ್ತಾ, ಇವತ್ತು ನಾನು ಯಾವಾಗಲೇ ಆ ಫೋಟೋಗ್ರಾಫ್ ಆಗ್ತಾ ಇದ್ರೆ ಎಲ್ಲರೂ ಅದೇ ಹೇಳ್ತಾರೆ, ಮೈ ಗಾಡ್ ಯು ಸೋ ಬ್ಲೆಸ್ಡ್, ಯು ಸೋ ಬ್ಲೆಸ್ಡ್. ಅಂದರೆ ಒಂದ್ಸಲ ಅಟ್ಲೀಸ್ಟ್ ಅವ್ರನ್ನ ನೋಡಬೇಕು ಅನ್ನೋದು ತುಂಬ ಜನಕ್ಕೆ. ಅಂಥದ್ರಲ್ಲಿ ನೀವು ನೆಕ್ಸ್ಟ್ ಅವ್ರ ಜೊತೆಗೆ ನಿಂತ್ಕೊಂಡಿದ್ದೀರಾ. ಓ ಮೈ ಗಾಡ್. ಆಯಿತಾ, ಇದೊಂದು ಇನ್ಸಿಡೆಂಟು. ಆ್ಯಂಡ್ ಮೈಸೂರು ದಸರಾ ಹೋಸ್ಟ್ ಮಾಡಿದಾಗ ಫಾರ್ ದ ಫಸ್ಟ್ ಟೈಮ್ ಅದು ನಾನು ಹೋಸ್ಟ್ ಮಾಡಿದ್ದು. ತುಂಬ ಅಂದರೆ ಆ್ಯಂಕರ್ಸ್ ಆದವ್ರಿಗೆ, ಪ್ರೊಫೆಷನ್ ಇರೋರಿಗೆ ಕೆಲವು ಇವೆಂಟ್ಸ್ನ ಒಂದ್ಸಲನಾದರೂ ಮಾಡಬೇಕು ಅಂತಿರುತ್ತೆ. ಆ ಥರ ನನಗೂ ಐ ಹ್ಯಾಡ್ ಎ ಬಿಗ್ ಡ್ರೀಮ್. ಸೊ ನನಗೆ ಸಿಕ್ಕಿದ ಆಪರ್ಚುನಿಟಿನೂ ಇಟ್ ವಾಸ್ ಅ 400th ಇಯರ್, 400ನೇ ವರ್ಷದ ಮೈಸೂರು ದಸರಾ ನಿರೂಪಣೆ ಮಾಡೋದಕ್ಕೆ. ನಾನು ಆವಾಗ ಯಾವುದೋ ಒಂದು ಶೋಗೆ ಮೈಸೂರಲ್ಲಿದ್ದೆ. ಸೊ DC ಕಾಲ್ಡ್ ಮೀ. ಸೊ ಹಿಂಗೆ ಶ್ರೀನಿವಾಸ್ ನೀವು ಹೋಸ್ಟ್ ಮಾಡಬೇಕು, ಆಗತ್ತಾ ಅಂತ ಕೇಳಿದ್ರು. ನಾನು ಡೇಟ್ಸ್ ಕೇಳಿದಾಗ ನೋಡಿದ್ರೆ ನಾನು ಒಂದು 3-4 ದಿನ ಐ ವಾಸ್ ನಾಟ್ ಅವೈಲಬಲ್. ಸೊ ಲಾಸ್ಟ್ 3 ಡೇಸಿಗೆ ಮಾತ್ರ ನಾನು ಅವೈಲಬಲ್ ಇದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ನೋ ವರೀಸ್, ನೀವು ಬೇರೆ ಯಾರನ್ನಾದ್ರೂ ಕಳಿಸಿ ಆ್ಯಂಕರ್ನ, ಆಮೇಲೆ ನೀವು 3 ಡೇಸಿಗೆ ಬನ್ನಿದ್ರು. ನಾನು ಸೂಪರ್ ಅಂತ ಅಂದ್ಕೊಂಡು ಬಾಂಬೆಯಲ್ಲಿದ್ದೆ, ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಮಿಂಚಬೇಕು ಅಂತ ಹೇಳ್ಕೊಂಡು ಆಯಿತು ಅಂತ. ದೆನ್ ಐ ಗಾಟ್ ದ ಲಿಸ್ಟ್ ಆಫ್ ದ ಪ್ರೋಗ್ರಾಮ್ಸ್. ಕ್ಯಾನ್ ಯು ಬಿಲೀವ್, ಒನ್ ಡೇ ರಾಜೇಶ್ ಕೃಷ್ಣನ್, ಇನ್ನೊಂದು ದಿನ ಹಂಸಲೇಖ ಅವ್ರದ್ದು, ಲಾಸ್ಟ್ ಫಿನಾಲೆ ವಾಸ್ ಸೋನು ನಿಗಮ್. ನಾನು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಸೋನು ನಿಗಮ್. ಆಯ್ತಾ, ಎಸ್ ಮ್ಯಾಜಿಕಲ್ ಅಂತ ಹೇಳಿದ್ರೆ ಎರಡೂ ಇತ್ತು, ಡಿಸಪಾಯಿಂಟ್ಮೆಂಟು ಇತ್ತು. ಯಾಕೆ ಗೊತ್ತಾ, ನಾನು ಬಿಂದಾಸಾಗಿ ಎಲ್ಲ ರೆಡಿಯಾಗಿ ಹೋಗಿದ್ದ, ಎಲ್ಲ ಅವ್ರದ್ದು ಹೋಮ್ವರ್ಕ್ ಮಾಡಿಕೊಂಡು ಅಂತೆಲ್ಲ ಕಿರ್ಚ್ಕೊಂಡು ಒಂದಷ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಅದೆಲ್ಲ. ಸೊ ಬಿಫೋರ್ ದಟ್ ಒಂದು ಹುಡುಗಿ ಬಂದು ನಮ್ಮ ಹೆಸರು ತೊಗೊಂಡಿದ್ಲು.